ಓಂ ಗಂ ಗಣಪತಯೇ ನಮಃ. ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯ ವಿಚ್ಛೇ. ನೀವು ಹೇಳ್ತಿರೋದೇನು? ಮೆಸೇಜ್ ಇದ್ರೆ ಸಾಕು, ಎಂಟರ್ಟೈನ್ಮೆಂಟ್ ಇಲ್ಲಾಂದ್ರೂ ಪರವಾಗಿಲ್ಲ ಅಂತನಾ? ಇಲ್ಲ ವಿಜಯ್, ನಾನು ಆ ರೀತಿ ಎಲ್ಲ ಹೇಳ್ತಿರೋದು. ನಾವೇನ್ ಸಿನಿಮಾದಲ್ಲಿ ಎಂಟರ್ಟೈನ್ಮೆಂಟ್ ಅಂತ ತೋರಿಸ್ತಿದೀವೋ ಅದ್ರಲ್ಲೇ ಮೆಸೇಜ್ ಇದ್ರೆ ಏನ್ ಪ್ರಾಬ್ಲಮ್ಮು? ಕರೆಕ್ಟ್ ಅಣ್ಣ, ನೀವು ಹೇಳ್ತಿರೋದು ಕರೆಕ್ಟು. ಆದರೆ ಮೆಸೇಜ್ ಅತಿ ಆಯಿತು ಅಂದರೆ ಊದಕ್ಕೆ ಸ್ಟಾರ್ಟ್ ಮಾಡ್ದ ನೋಡಪ್ಪ ಪುಂಗಿನ ಪುಂಗಿದಾಸ ಅಂತಾರೆ. ಇದ್ರ ಮಧ್ಯದಲ್ಲಿ ನಾವು ಪ್ರೇಕ್ಷಕನ ಕತೆ ಒಳಗಡೆ ಕರ್ಕೊಂಡು ಹೋಗೋದು ಕಷ್ಟ ಆಗ್ಬೋದು ಅನ್ಸುತ್ತೆ. ತಪ್ಪು ವಿಜಯ್, ನಾವು ಹೇಳಕ್ ಹೋಗ್ತಿರೋ ವಿಷಯ ರುಚಿಕರವಾಗಿದ್ರೆ ಪ್ರೇಕ್ಷಕನ ಅಭಿರುಚಿ ಯಾವತ್ತೂ ಬದಲಾಗಲ್ಲ. ಮೆಸೇಜು ಅಂತ ಅಂದ್ರೆ ಯಾವ ರೀತಿ ಕೊಡ್ಬೋದು? ನೋಡು ವಿಜಯ್, ಇವತ್ತಿನ ಯುವ ಪೀಳಿಗೆ ಫೇಸ್ಬುಕ್, ವಾಟ್ಸಪ್, ಟ್ವಿಟ್ಟರ್ ಅಲ್ಲೇ ಟೈಮ್ ವೇಸ್ಟ್ ಮಾಡ್ತಿದ್ದಾರೆ. ಇದ್ರ ಪರಿಣಾಮ ಜ್ಞಾನ ಕೊಡ್ಬೇಕಾದ ಪುಸ್ತಕಗಳು ಮೂಲೆ ಸೇರಿವೆ. ಅದ್ರಲ್ಲಿರೋ ಮಹತ್ವದ ವಿಷಯಗಳು ಜನರಿಗೆ ತಲುಪ್ತಾನೆ ಇಲ್ಲ ವಿಜಯ್. ಫಾರ್ ಎಕ್ಸಾಂಪಲ್, ನಮ್ ದೇಶ ಅಭಿವೃದ್ಧಿ ಯಾಕೆ ಆಗ್ತಿಲ್ಲ? ಬೇರೆ ದೇಶದಿಂದ ಮೇಲಿಂದ ಮೇಲ್ ಸಾಲ ಯಾಕೆ ಮಾಡ್ತಿದೆ? ಪವರ್ಫುಲ್ ಮೀಡಿಯಾದಲ್ಲಿರೋ ನಾವುಗಳು ಇದ್ರ ಬಗ್ಗೆ ಮಾತಾಡ್ಲೇಬೇಕು ವಿಜಯ್. ಹೌದಣ್ಣ, ಇದ್ರ ಬಗ್ಗೆ ಮಾತಾಡ್ಬೇಕಾದವ್ರೆ ಮಾತಾಡ್ತಿಲ್ಲ. ಇನ್ನು ನಾವು ಮಾತಾಡೋದ್ರಿಂದ ದೇಶ ಸಾಲ ತೀರುತ್ತಾ? ಅಂದಾಜು ಎಷ್ಟಿರ್ಬೋದು ಸಾಲ? ಅದನ್ನ ಯಾಕೆ ಕೇಳ್ತೀಯ ವಿಜಯ್? ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆ ತಲೆ ಮೇಲೆ ಸರಿಸುಮಾರು 1,25,000 ಸಾಲ ಇದೆ ವಿಜಯ್. ದೇಶದ ಬಗ್ಗೆ ಇಂತ ಮಹತ್ತರವಾದ ಚರ್ಚೆ ನಡೀತಿರ್ಬೇಕಾರೆ ಪೆನ್ನು ಪ್ಯಾಡು ತರದೆ ಮರ್ತ್ಬಿಟ್ನಲ್ಲಪ್ಪ. ಶಿವು, ನಿನ್ ಫೋನ್ ರಿಂಗ್ ಆಗ್ತಿದೆ ನೋಡಪ್ಪ. ಅಣ್ಣ, ನನ್ನ ಫ್ರೆಂಡು, ಸ್ವಲ್ಪ ಮಾತಾಡ್ತೀನಿ. ಅಲೋ, ಹೇಳ. ಈಗ ನನ್ಗೆ ಅರ್ಥ ಆಯ್ತು. ಹಲೋ ಸರ್, ನಾನು ಇಲ್ಲೇ ಬೇಕ್ರಿನಲ್ಲಿದ್ದೀನಿ, ಹೇಳಿ. ಅಯ್ಯೋ ಸರ್, ಇಲ್ಲೇ ಬಂದ್ಬಿಟ್ರಾ ನೀವು? ಬಂದೆ ವಿಜಯ್. ಅಣ್ಣ, ಚಂದ್ರನೂರ್ ಎಷ್ಟೊಂದು ವಿಷಯ ತಿಳ್ಕೊಂಡಿದಾರಲ್ಲ. ಹೌದು ಕೃಷ್ಣ, ಇಂಥ ಮಹತ್ತರವಾದ ಚರ್ಚೆಗಳು ಎಷ್ಟು ನಡೆಯುತ್ತೋ ಸ್ಕ್ರಿಪ್ಟ್ ಅಷ್ಟೇ ಚೆನ್ನಾಗಿ ಚಾರ್ಜ್ ಆಗುತ್ತೆ. ಹೊರಡಣ? ಹಾಣ, ಹೊರಡಣ. ಹಲೋ ಸರ್, ಬಿಲ್ ಕೊಡದೆ ಹಾಗೆ ಹೋಗ್ತಾ ಇದ್ದೀರಾ? ಮರ್ತೆ ಸರ್. ಕೃಷ್ಣ ಅಣ್ಣ ತಂದಿಲ್ಲ ಸರ್. ಅಕೌಂಟ್ ಇದೆಯಲ್ಲ, ಬರ್ಕೊಂಬಿಡಿ, ನಾಳೆ ಕೊಡ್ತೀನಿ. ಬಿಲ್ ನಾಳೆನೆ ಕೊಡಿರಂತೆ, ಬನ್ನಿ ಇಲ್ಲಿ. ಇಷ್ಟೊತ್ತು ದೇಶದ ಬಗ್ಗೆ, ದೇಶದ ಸಾಲದ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾ ಇದ್ರಲ್ಲ, ಇದೆಲ್ಲ ಶುರು ಆಗಿದ್ದು ಈ ನಾಳೆಯಿಂದಾನೆ. ಅರ್ಥ ಆಗ್ಲಿಲ್ಲ ಸರ್, ನೀವೇನ್ ಹೇಳ್ತಿದ್ದೀರಾ? ನೋಡಿ, ಒಬ್ಬ ವ್ಯಕ್ತಿಗೆ ನಾಳೆ ಅನ್ನೋದ್ರ ಮೇಲೆ ಭಯ ಇದ್ದಾಗ ಮಾತ್ರ ಹೆಚ್ಚೆಚ್ಚು ದುಡ್ಡು ಸಂಪಾದನೆ ಮಾಡೋದು. ಸಾವಿರಾರು ಕೋಟಿ ಒಬ್ಬನತ್ರನೇ ಸೇರಿದ್ರೆ ದೇಶ ಉದ್ಧಾರ ಆಗೋದು ಹೇಗೆ? ಇದೆಲ್ಲದಕ್ಕೂ ಕಾರಣ ಈ ನಾಳೆನೆ. ನಾಳೆ ಅನ್ನೋದ್ರ ಮೇಲೆ ಜಾಸ್ತಿ ಡಿಪೆಂಡ್ ಆಗ್ಬೇಡಿ. ಹಂಗೂ ನೀವೇನಾದ್ರೂ ಆದ್ರೆ ಇವತ್ತು ಅನ್ನೋದಕ್ಕೆ ಅರ್ಥನೇ ಇರಲ್ಲ. ಯಾರತ್ರ ಮಾತಾಡ್ತಾ ಇದ್ದೆ ಗೊತ್ತಿಲ್ಲಮ್ಮ, PM ಅಂತೂ ಅಲ್ಲ. ನಾನು ಅವ್ರನ್ನ ನೋಡಿದೀನಿ. ಶಿವ, ಸುಮ್ನೆ ಇರೋ, ನಾನು ಮಾತಾಡ್ತಾ ಇದ್ದೀನಲ್ಲ, ಸುಮ್ನೆ ಇರೋ. ಸರ್, ಸಾಯಂಕಾಲ ಕೊಟ್ಟು ಕಳಿಸ್ತೀನಿ ಅಥವಾ ನಾಳೆ ಬಂದು ಕೊಡ್ತೀನಿ. ಸರಿ ಅಣ್ಣ, ಬ್ಯಾಲೆನ್ಸ್ ನಾಳೆ ಅಂತ ಹೇಳಿದ್ದೀನಿ. ತಡಿ ವಿಜಯ್, ಕ್ಲಿಯರ್ ಮಾಡ್ಬಿಡ್ತೀನಿ. ಎಷ್ಟು ದಿನ ನಾಳೆ ಅಂತ ಹೇಳೋದು? ಸರ್, ಎಷ್ಟಿದೆ ಬ್ಯಾಲೆನ್ಸ್ ನಮ್ದು? 300. ಕ್ಲಿಯರ್ ಆಯ್ತಲ್ಲ? ಎಸ್ ಸರ್, ಥ್ಯಾಂಕ್ ಯು. ಯಾಕೆ ವಿಜಯ್ ಸೈಲೆಂಟ್ ಆಗಿಬಿಟ್ಟಿದ್ಯಾ? ಆಗೇನು ಖುಷಿಯಾಗಿದ್ದೆ? ಯಾಕೇನಾಯ್ತು? ಏನಿಲ್ಲ ಅಣ್ಣ, ಖಾಲಿ ಜೇಬಲ್ಲಿ ಬೆಂಗಳೂರಲ್ಲಿ ಎಷ್ಟು ದಿನ ಅಂತ ಸುತ್ತಕ್ಕಾಗುತ್ತೆ ಹೇಳಿ? ನನ್ನ ಹತ್ರ ಏನಾದರೂ ದುಡ್ಡಿದ್ದಿದ್ರೆ ಆ ಬೇಕ್ರಿ ಅವನಿಗೆ ಅಲ್ಲೇ ಕೊಟ್ಬಿಡ್ತಿದ್ದೆ. ಇನ್ನೂ ನೀವು ಬರೋವರೆಗೂ. ಅದು ವಿಜಯ್, ಆ ಕಾರಲ್ಲಿ ಬಂದಿದ್ರಲ್ಲ, ಅವ್ರು ಬಹಳ ದಿನಗಳ ಮೇಲೆ ಸಿಕ್ಕಿದ್ರು. ಹಾಗೆ ಮಾತು ನಿಂತ್ಬಿಟ್ರು ಅಷ್ಟೇ. ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ನಾನು ಹಂಗೆ ಹೇಳಲಿಲ್ಲ. ನನ್ನ ಹತ್ರ ದುಡ್ಡಿದ್ದಿದ್ರೆ ಚೆನ್ನಾಗಿತ್ತು ಅಂತ ಹೇಳಕ್ ಬಂದೆ ಅಷ್ಟೇ. ಈ ಪ್ರೊಡ್ಯೂಸರ್ನ ಗೆಲ್ಲೋ ಅವಸರದಲ್ಲಿ ಪ್ರತಿದಿನ ಸೋಲ್ತಾ ಇದ್ದೀನಿ. ಯಾವ್ದಾದ್ರು ಅಸಿಸ್ಟೆಂಟ್ ಕೆಲಸ ಆದ್ರೂ ನೋಡಿ. ವಿಜಯ್, ಎಲ್ಲಿ ಸೋಲ್ತಿದ್ಯೋ ನೀನು? ಓಡ್ಬೇಕಾದ್ರೆ ಸುಸ್ತಾಯ್ತು ಅಂತ ಕೂರೋದಲ್ಲ ಸೋಲು. ನಾನು ಓಡೋದೇ ಇಲ್ಲ ಅಂತ ಕೂರ್ತೀಯ ನೋಡು, ಅದು ಸೋಲು. ನಿನ್ ಪ್ರಯತ್ನ ನೀನ್ ಬಿಡ್ಬೇಡ, ಅರ್ಥ ಆಯ್ತಾ?
ಯಾವ್ದಾದ್ರು ಕೆಲಸ ನೋಡಿ, ನಾನು ಮಾಡಕ್ ರೆಡಿ ಇದ್ದೀನಿ. ನೋಡು ವಿಜಯ್, ನಮ್ ಜೊತೆ ಕೆಲಸ ಮಾಡಕ್ಕೆ ಬುದ್ಧಿವಂತರೇ ಬೇಕು ಅಂತೆಲ್ಲ ಇಷ್ಟಪಡ್ತಾರೆ. ಅದೇ ಬುದ್ಧಿವಂತರು ಕಂಡ್ರೆ ಎಲ್ಲ ಭಯ ಪಡ್ತಾರೆ ವಿಜಯ್. ಈ ಕೆಲಸ ಎಲ್ಲ ನಮ್ ಕೈಲಿ ಮಾಡಕ್ ಆಗಲ್ಲ. ನಾವೇನಾದ್ರು ಕೆಲಸ ಕೊಡಂಗಿದ್ರೆ ಹೇಳೋ, ಅದನ್ ಬೇಕಂದ್ ಮಾಡೋಣ. ಅಣ್ಣ, ನಾವು ಬುದ್ಧಿವಂತರ ಅಥವಾ ದಡ್ರ? ನೀನ್ ಬಿಡೋ ಶಿವು, ನೀನ್ ಸಿಕ್ಕಿದ್ದ ದಿನನೇ ಗೊತ್ತಾಯ್ತು ಮಹಾನ್ ಬುದ್ಧಿವಂತ ಅಂತ. ಅದಂಗೆ ಒಂದ್ ಫ್ಲಾಶ್ ಬ್ಯಾಕ್ ಹೋಗ್ಬಾ. RCBಗೆ IPL ನಲ್ಲಿ ಮತ್ತೆ ಸೋಲು. ಮಧು, ಒಂದ್ ಸ್ವಲ್ಪ ಟ್ರಿಮ್ಮಿಂಗ್ ಮಾಡಿಸ್ಬೇಕಿತ್ ಕಣ. ಅಣ್ಣ, ಇವ್ರದಾದ್ಮೇಲೆ ನೀವೇ ಬನ್ನಿ. ಹಲೋ ಗುರು, ಏನ್ ಆಟ ಆಡ್ತಾ ಇದೀಯಾ? ಪರಿಚಯದವ್ರು ಬಂದಿದ ತಕ್ಷಣ ನಾವು ಅವಾಗಿಂದ ಕಾಯ್ತಾ ಇರೋಲ್ಲ ಬಕ್ರಗಳ. ನೆಕ್ಸ್ಟ್ ನಾನಮ್ಮ. ಆಯ್ತು ಬಿಡಿ. ಹಲೋ, ಹಾಂ ಹಾ ಹೇಳಿ ಕೃಷ್ಣ. ಓ, ನೀವು ಅಲ್ಲೇ ಇದ್ದೀರಾ? ಓಕೆ ಬಂದೇ ಇರಿ. ಮಧು, ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಕಾಯ್ತಿದ್ದಾರೆ. ನಾನು ಆಮೇಲೆ ಬರ್ತೀನಿ, ಇಲ್ಲ ಸಂಜೆ ಬಂದು ಮಾಡಿಸ್ಕೊತೀನಿ. ತಡೆಯಮ್ಮ. ಸರ್, ಗುರು, ಬಸು, ಅಣ್ಣ ಅಣ್ಣ ನಮಸ್ತೆ, ನಾನು ಶಿವು ಅಂತ. ನಮಸ್ತೆ. ಯಾಕೆ ಮಾಡಿಸ್ಲಿಲ್ಲ? ಆಮೇಲೆ ಮಾಡ್ಸಿದ್ರೆ ನಡೀತಾನ. ಅಣ್ಣ, ಅಸಿಸ್ಟೆಂಟು ಅಂತ ಹೇಳ್ತಿದ್ರಿ, ನೀವು ಸಿನಿಮಾದವ್ರಾ? ಹಾ ಹೌದು ಅಣ್ಣ, ನಾನು ಸಿನಿಮಾದಲ್ಲಿ ಕೆಲಸ ಮಾಡ್ಬೇಕು ಅಂತ ಬಹಳ ಆಸೆ. ಯಾವ್ದಾದ್ರು ಕೆಲಸ ಇದ್ರೆ ನೋಡ್ರಣ. ಹೌದಾ? ಎಲ್ಲಿ ಉಳ್ಕೊಂಡಿದ್ದೀರಾ ನೀವು? ಅಣ್ಣ, ನಾವು ಮಂಡ್ಯದವರು. ಸಿನಿಮಾ ಮೇಲಿರೋ ಆಸೆಗೆ ಊರ್ ಬಿಟ್ಬಿಟ್ಟು 3 ತಿಂಗಳಾಗೋಯ್ತಣ್ಣ. ಇಲ್ಲೇ ಲಾಡ್ಜಲ್ಲಿ ರೂಮ್ ಮಾಡ್ಕೊಂಡಿದ್ದೀನಣ್ಣ. ಅಯ್ಯೋ, ಏನಪ್ಪಾ ಬೆಂಗಳೂರಲ್ಲಿ ಲಾಡ್ಜಲ್ಲಿ ರೂಮ್ ಮಾಡ್ಕೊಂಡಿರೋದು ಸುಮ್ನೆನಾ? ಒಂದ್ ಕೆಲ್ಸ ಮಾಡು, ಇಲ್ಲೇ 3ನೇ ಕ್ಲಾಸ್ ನನ್ನ ರೂಮ್ ಇದೆ, ಬಂದ್ಬಿಡು. ಹೌದಣ್ಣ? ಯಾರ್ಯಾರಿದ್ದೀರಣ್ಣ ರೂಮಲ್ಲಿ? ನಾನು ಮತ್ತೆ ನನ್ನ ಸ್ನೇಹಿತರು ವಿಜಯ್ ಅಂತಂದ್ಬಿಟ್ಟು. ಓ, ಹೌದಾ? ನಿಮ್ಗೆ ಸೆಟ್ ಆಗ್ತಾರೆ ಬಿಡಿ. ಆಗದೆ ಇದ್ರು ಮಾಡ್ಕೊಂತೀವಣ್ಣ. ಹಾಗಾದ್ರೆ ನಾನ್ ಸಿಕ್ಕ ದಿವ್ಸನೇ ಶಿವಣ್ಣ ನಿಮ್ಗೆ ಸಿಕ್ಕಿದ್ದು. ನನ್ನ ಹತ್ರ ಮಾತ್ರ ನೀವಿಬ್ರು ಹಳೆ ಪರಿಚಯ ಅಂದ್ರು. ಫೋನ್ ರಿಂಗ್ ಆಯ್ತಾಯ್ತು ನೋಡ, ಅದನ್ನ ರಿಸೀವ್ ಮಾಡ ಫಸ್ಟ್. ಹಲೋ ಮಂಜಣ್ಣ, ನಮಸ್ಕಾರ ಅಣ್ಣ. ಇವಾಗಲೇ ಆ ನಂಬರ್ನ ಸೆಂಡ್ ಮಾಡಿ, ನಾನು ಫೋನ್ ಮಾಡ್ಕೊಂಡು ಡೈರೆಕ್ಟರ್ನ ಮೀಟ್ ಮಾಡ್ತೀನಿ ಅಣ್ಣ. ಸರಿ ಅಣ್ಣ. ಅಣ್ಣ, ಒಬ್ಬರನ್ನ ಮೀಟ್ ಮಾಡಬೇಕು, ಹೊಟ್ಟು ಬರ್ತೀನಿ ಅಣ್ಣ. ಸರಿ, ಬರ್ತೀನಿ ಅಣ್ಣ. ಹೋಗ್ಬಿಟ್ ಬಾ, ಒಳ್ಳೇದಾಗ್ಲಿ. ಅದೇನಾಗಿಂದ ಫೋನ್ ರಿಂಗ್ ಆಗ್ತಿದೆ ನೋಡ್ ಶಿವು. ಅವನ್ ಯಾವನೊಬ್ಬ ಡೈರೆಕ್ಟರ್ನ ಬೆಳಗ್ಗೆಯಿಂದ ಕಾಲ್ ಮಾಡಿ ಒಂದೇ ಸಮ ತಲೆ ತಿಂತಾ ಇದ್ದಾನೆ. ಡೈರೆಕ್ಟ್ರು ನಿನಗೆ ಫೋನ್ ಮಾಡಿ ತಲೆ ತಿಂತಿದ್ದಾನೆ. ಅವಾಗ ಚಂದ್ರಣ್ಣ ಹೇಳಿಲ್ವೇನಣ್ಣ, ಬುದ್ಧಿವಂತರಾದವ್ರು ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡಬಾರ್ದು ಅಂತ. ಏಯ್, ಫಸ್ಟ್ ಫೋನ್ ಎಂತದೇನಂತ ಮಾತಾಡೋ ದಡ್ಡ. ಸರಿ ಅಣ್ಣ, ಆಯ್ತು. ಹಲೋ, ಹಾ ಸರ್, ಹೇಳಿ ಸರ್. ಹಾ, ಓ, ಬಸವನಗುಡಿ ರಾಮ ಮಂದಿರ ಅನ್ಕೊಂಬಿಟ್ಟೆ. ಎಲ್ಲಿ ಸರ್? ರಾಮ ಮಂದಿರನಾ? ಸರಿ ಸರ್, 1:45 ಗಂಟೆ ಆಗುತ್ತೆ ಸರ್ ನಾನು ಬರೋದು. ಹಾ, ಬರ್ತೀನಿ. ಏ ಶಿವು, ಅವ್ರು ಹೇಳಿದ ಅಡ್ರೆಸ್ ಇಲ್ಲೇ ಎದುರುಗಡೆ ಇದೆಯಲ್ಲೋ. ಇರ್ಲಣ್ಣ, ಒಂದು ಅರ್ಧ ಗಂಟೆ ನಿಮ್ ಜೊತೆ ಮಾತಾಡ್ಕೊಂಡು ಹೋಗ್ತೀನಿ. ಏಯ್, ಫಸ್ಟ್ ಅದೇನಂತ ಮಾತಾಡ್ಕೊಬಾ, ಹೋಗ. ಸರಿ ಅಣ್ಣ, ಆಯ್ತು. ಯಾಕೆ ಸ್ಲೇಟು? ನಿನ್ನೆ ಕೇಳ್ತಿರೋದು ಯಾಕೆ ಸ್ಲೇಟು? ಏ ಮಾಮಾ, ಯಾಕೋ ಭಯ ಪಡ್ತಾ ಇದೀಯಾ? ಬಾ ಹತ್ರಕ್ಕೆ. ಹುಡುಗಿ ಆಗಿದ್ರೆ ಕುತ್ಕೊಂತಿರ್ಲಿಲ್ವಾ? ಹೆಚ್ಚು ಕಡಿಮೆ ನಾನು ಹಂಗೆಯ. ಮಾಮ, ಅವಳ ಜೊತೆ ಮಾತಾಡಿದ್ರೇನು, ನನ್ ಜೊತೆನೂ ಮಾತಾಡ್ಬೇಕು ಅಷ್ಟೇ. ಬಾರೋ. ಏ ಮಾಮ, ಯಾಕೋ ಓಡೋಗ್ತಿದ್ಯಾ? ನಾನು ಬರ್ತೀನಿ, ಇಬ್ರು ಸೇರಿ ಓಡೋಗೋಣ. ಏ ಮಾಮ, ಇರೋ. ನಿಮ್ಗೆ ದುಡ್ಡನ್ನ ಬೇಕು, ತಗೊಳ್ಳಿ. ನೀನ್ ದುಡ್ಡು ಯಾವನ್ಗೋ ಬೇಕು ಮಾಮಾ. ಸರ್ ಬನ್ನಿ ಸರ್, ಎದ್ರುಕೋಬೇಡಿ, ಬನ್ನಿ ಸರ್, ನಾವು ಮನುಷ್ಯ. ಬನ್ನಿ ಸರ್, ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಸರ್. ಸರ್, ನಾವ್ ನೋಡಿ ಯಾಕೆ ಸರ್ ಎದ್ರುಕೊಂಡ್ರಿ? ಅದು ಬೇರೆ ತರ ಮಾಡ್ತಿದ್ರಲ್ವಾ, ಅದಕ್ಕೆ ಭಯ ಆಗ್ತಾ ಇದೆ. ಸರ್, ಅವರು ಅಲ್ಲ ಇವರು ಅಲ್ಲ ಅಂತ ಬದುಕ್ತಿರೋ ಮಂಗ್ಳುಮುಖಿಗೆ ಮಂಗ್ಳುವಾದ ಹೆಸರು ಕೊಟ್ಟಿದ್ದೀರಾ. ಅವ್ರು ನಮ್ಮ ಮಧ್ಯ ಬದುಕ್ತಾ ಇದಾರೆ ಅಂತದ್ರಲ್ಲಿ ನಾವ್ ಯಾಕೆ ಸರ್ ಅವ್ರ ಮಧ್ಯ ಕೂತ್ಕೊಳ್ಳಕ್ ಎದುರುತ್ತಾ ಇದೀವಿ? ತಪ್ಪಲ್ವಾ ಸರ್? ಸರ್, ಈ ವಿಷಯ ತಿಳಿಸೋದಕ್ಕೋಸ್ಕರ ಸರ್ ನಾವು ಡ್ರಾಮಾ ಮಾಡಿದ್ದು. ಇಷ್ಟೊತ್ತು ನೀವು ಮಾಡಿದ್ದು ಡ್ರಾಮಾನ? ಹೌದು ಸರ್. ಸರ್ 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 ಅಣ್ಣ, ಹೆಂಗಿತ್ತು ನನ್ನ ಪರ್ಫಾರ್ಮೆನ್ಸ್? ನೀನ್ ಬಿಡೋ ಚಿಂದಿ ಅಣ್ಣ. ಇನ್ವಾಲ್ವ್ಮೆಂಟ್. ನೋಡಿ ವಿಜಯ್, ಹಗ್ಲು ರಾತ್ರಿ ಒಂದ್ ಕ್ಯಾರೆಕ್ಟರ್ಗೋಸ್ಕರ ಅದೆಷ್ಟು ಓಡಾಡ್ಕೊಂಡು ಕಷ್ಟಪಡ್ತಿದ್ದಾರೆ. ಆ ಸಣ್ಣ ಪಾತ್ರಕ್ಕೋಸ್ಕರ ಎಷ್ಟು ಶ್ರದ್ಧೆಯಿಂದ ಕಷ್ಟಪಡ್ತಿದ್ದಾರೆ ನೋಡು ವಿಜಯ್. ಅದನ್ನೇ ನಾನು ಹೇಳ್ತಿರೋದು. ಆ ಶ್ರದ್ಧೆ ಅಂಬಲ ಶಿವು ಹತ್ರ ಇಲ್ಲ. ಅವನು ನಿಮ್ ಜೊತೆಗಿದ್ದಾನೆ ಅಷ್ಟೇನೆ. ಸುಮ್ನೆ ನಿಮ್ ಟೈಮ್ ವೇಸ್ಟ್ ಮಾಡ್ತಿದ್ದಾನ ಅವನು. ಯಾಕೆ ನಗ್ತಾ ಇದ್ದೀರಾ ಅಣ್ಣ? ಅವ್ನು ನಮ್ಗೆಲ್ಲ ಸೆಟ್ ಆಗಲ್ಲ. ಮೊದ್ಲು ನನ್ನ ರೂಮಿಂದ ಆಚೆ ಕಳಿಸಿ. ಈ ಜಗತ್ತಿಗೆ ಬಂದಾಗ ನಾವ್ಯಾರು ಸೆಟ್ ಆಗಿರಲ್ಲ.
ಅದಕ್ಕೆ ಹುಟ್ಟದ ಮಕ್ಳೆಲ್ಲ ಅಳೋದು. ಅದ್ ಸರಿ, ನಿಮ್ಗೆ ಯಾಕೆ ಶಿವ ಮೇಲೆ ಸಿಟ್ಟು? ಅವನ ಡೈರೆಕ್ಟರ್ ಇಲ್ಲ ಎಲ್ಲಾದ್ರೂ ಹೋಗೋಣ. ಅವ್ನು ಯಾವತ್ತಾದ್ರೂ ಯಾರಿಗಾರು ಮರ್ಯಾದೆ ಕೊಟ್ಟು ಮಾತಾಡ್ಸಿದಾನ ಅವನು? ಕರೆಕ್ಟ್ ವಿಜಯ್, ಅವ್ನು ನಮ್ಗೆ ಅಲ್ಲ ಯಾರಿಗೂ ಮರ್ಯಾದೆ ಕೊಡಲ್ಲ. ಅದೇ ಆ ಕೃಷ್ಣ ನೋಡಿ, ತುಂಬಾ ಒಳ್ಳೆ ಹುಡುಗ, ಹೇಳಿದ ಮಾತೆಲ್ಲ ಕೇಳ್ತಾನೆ. ಉದ್ಧಾರ ಆಗೋದ್ರಲ್ಲಿ ಶಿವಗಿಂತ ಕೃಷ್ಣನೇ ನಂಬರ್ 1. ನಮಸ್ಕಾರ ಸರ್. ನಮಸ್ಕಾರ. ನನ್ನ ಹೆಸರು ಕೃಷ್ಣ ಅಂತ ಸರ್. ಹೇಳಿ. ಅಸಿಸ್ಟೆಂಟ್ ಡೈರೆಕ್ಟರ್ ವರ್ಕ್ ಮಾಡ್ತಾ ಇದ್ದೀನಿ. ಹೊಸ ಸಿನಿಮಾ ಸ್ಟಾರ್ಟ್ ಮಾಡ್ತಾರೆ ಅಂತ ಗೊತ್ತಾಯ್ತು, ಅದಕ್ಕೋಸ್ಕರ ಬಂದೆ ಸರ್. ಅಲ್ಲ ರೀ, ನಾನು ಸಿನಿಮಾ ಮಾಡೋದು ನನ್ನ ಹೆಂಡತಿಗೆ ಗೊತ್ತಿಲ್ಲ, ಅಂಥದ್ರಲ್ಲಿ ನಿಮ್ಗೆ ಯಾರು ಹೇಳಿದ್ರು? ಅದು ಹೀರೋಯಿನ್ ಅಕ್ಷ ಮೇಡಮ್ ಇದ್ದಾರಲ್ಲ ಸರ್, ಅವ್ರು ಹೇಳಿದ್ರು ಸರ್. ಓ ಓಕೆ ಓಕೆ, ಹತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಯಾಕಣ್ಣ ನಗ್ತಿದ್ದೀರಾ? ವಿಜಯ್, ನಂಗೆ ಶಿವು ಏನೋ ಅಂತಾನೋ ಗೊತ್ತು, ಕೃಷ್ಣ ಏನೋ ಅಂತಾನೋ ಗೊತ್ತು. ಅವ್ರ ಬಗ್ಗೆ ನೀವು ತಪ್ಪು ತಿಳ್ಕೊಂಡಿದ್ದೀರಾ ಅಂತಾನೋ ಗೊತ್ತು. ಅದ್ರ ಬಗ್ಗೆ ಮಾತಾಡೋಕೆ ಇದು ಕರೆಕ್ಟ್ ಟೈಮ್ ಅಲ್ಲ ಅಂತಾನೋ ಗೊತ್ತು. ಅದಕ್ಕೆ ನಗ್ತಿದ್ದೀನಿ. ನಾನು ಅನ್ಕೊಂಡಿರೋ ತಪ್ಪಾಗಿರಕ್ ಚಾನ್ಸೇ ಇಲ್ಲ ಅಣ್ಣ. ಚಾನ್ಸ್ಗಳು ತುಂಬಾನೇ ಇತ್ತು ಸರ್. ಆದ್ರೆ ನಾನೇ ಸೆಲೆಕ್ಟೆಡ್ ಡೈರೆಕ್ಟರ್ಗಳ ಹತ್ರ ಮಾತ್ರ ಕೆಲಸ ಮಾಡೋದು. ಯಾವ್ಯಾವ ಡೈರೆಕ್ಟರ್ ಹತ್ರ ಕೆಲಸ ಮಾಡಿದ್ರಿ? ಸರ್ ಉಪೇಂದ್ರ ಅವರು. ಉಪೇಂದ್ರ ಅವರು? ಪ್ರೇಮು. ಓ ಪ್ರೇಮ್ ಅವರ? ಪ್ರೇಮ್ ಅವ್ರು ನಂಗೆ ತುಂಬಾ ಚೆನ್ನಾಗಿ ಪರಿಚಯ ರೀ. ನಿನ್ನೆ ಸೆಂಚುರಿ ಕ್ಲಬ್ ಅಲ್ಲಿ ಸಿಕ್ಕಿದ್ರು. ಒಂದು ಹೊಸ ಪ್ರಾಜೆಕ್ಟ್ ಬಗ್ಗೆ 1 ಅವರ್ ನನ್ನ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿದ್ರು. ನಾರ್ಮಲಿ ಅವ್ರು ಯಾರ ಜೊತೆ ಚರ್ಚೆ ಮಾಡಲ್ಲ ರೀ. ಇವೆಲ್ಲ ಯಾಕೆ ಮಾತು? ಈಗ್ಲೇ ಫೋನ್ ಮಾಡ್ಬಿಡೋಣ. ಸರ್ ಯಾವ ಪ್ರೇಮ್ ಅಂತ ಹೇಳಿದ್ರಿ? ಅದೇ ಜೋಗಿ ಪ್ರೇಮು. ಇಲ್ಲ ಸರ್, ನಾನು ಹೇಳಿದ್ದು ನನ್ನ ಫ್ರೆಂಡು ಡ್ಯಾನ್ಸರ್ ಪ್ರೇಮ್. ಬಾಯ್ ತೆಗೆದ್ರೆ ಬರೀ ಸುಳ್ಳು, ದೊಡ್ಡ ಸ್ವಾರ್ಥಿ ತರ ಕಾಣಿಸ್ತಾನ ನಾವು. ನನಗೆ ಇಲ್ಲ ವಿಜಯ್, ಮುಂದೊಂದ್ ದಿನ ನಾನೇ ಶಿವನ ರೂಮಿಂದ ಹೊರ ಕಳಿಸ್ತೀನಿ ಅಂತಂದ್ರು ನೀವೇ ಬೇಡ ಅಂತೀರಾ. ನೀವು ನಿಮ್ ಲಾಜಿಕ್ ಏನೇ ಹೇಳಿ, ಕೆಲ್ಸದ ವಿಚಾರ ಅಂತ ಬಂದಾಗ ಶಿವಗಿಂತ ಕೃಷ್ಣನೇ ಸೂಪರ್. ಮತ್ತೆ ಕೃಷ್ಣ ಅವರೇ, ನಿಮಗೆ ನಕ್ಷತ್ರ ಮೇಡಮ್ ಅವ್ರು ಹೇಗೆ ಪರಿಚಯ? ಸರ್ ನಕ್ಷತ್ರ ಮೇಡಮ್ ಪರಿಚಯ ಇಲ್ಲ, ಅವ್ರ ಅಸಿಸ್ಟೆಂಟ್ ಮಂಜು ಇದಾರಲ್ಲ ಸರ್, ಅವ್ರು ನನಗೆ ಗೊತ್ತು ಸರ್. ನಿಮ್ಗೊಂದ್ ಸತ್ಯ ಹೇಳ, ಈ ಕೃಷ್ಣ ಇದಾನಲ್ಲ, ಕೃಷ್ಣ ಬಹಳಷ್ಟು ದಿನ ನಮ್ ಜೊತೆ ಇರಲ್ಲ. ಶಿವು ಸರ್ ಸರ್ ಆ ಹುಡುಗರೆಲ್ಲ ಎಲ್ಲಿ? ಪಟ್ಟೆ ಹುಡುಗರು ಚಾನ್ಸ್ ಕೇಳ್ಕೊಂಡ್ ಬಂದಿರಲ್ಲ ಸರ್. ಅದು ಅವ್ರಿಗೆ ಪ್ರೊಡಕ್ಷನ್ ಇಂದ ಏನೋ ಕಾಲ್ ಬಂದಿತ್ತಂತೆ, ಇನ್ನೇನಿ ಡೈರೆಕ್ಟರ್ ಹತ್ರ ಕೆಲಸ ಮಾಡೋದು ಅಂತ ಹೋದ್ರು ಸರ್. ಸರ್ ಅವ್ರದ್ದು ಬಿಡಿ ಸರ್, ನಾನು ಯಾವಾಗಿಂದ ಬರ್ಲಿ? ನೀನೇನು ಬೇಜಾರು ಮಾಡ್ಕೋಬೇಡ. ನೆಕ್ಸ್ಟ್ ಪ್ರಾಜೆಕ್ಟ್ ಅಲ್ಲಿ ನೀನ್ ಇರ್ತೀಯ. ಶಿವು, ಈ ಸಿಗರೇಟ್ ಹೊಗೆ ಅಂದ್ರೆ ನನಗೆ ಆಗಲ್ಲ. ಹೌದಾ ಸರ್? ಸರಿ ಸರ್, ಇವಾಗ ಹೇಳಿದ ಸಂಭ್ರಮಕ್ಕೆ ಇನ್ನು 6 ತಿಂಗಳು ಶುರು ಆಗುತ್ತೆ. ಶಿವು, ನೀನೇನು ಬೇಜಾರು ಮಾಡ್ಕೋಬೇಡ. 100% ಆ ಪ್ರಾಜೆಕ್ಟ್ ಅಲ್ಲಿ ನೀನ್ ಇರ್ತೀಯ, ಸರಿನಾ? ಸರಿ ಸರ್, ಅವತ್ತಿಗೂ ನನ್ನ ಪರಿಸ್ಥಿತಿ ಇದೇ ತರ ಇತ್ತು ಅಥವಾ ಇದಕ್ಕಿಂತ ಹದಗೆಟ್ಟಿತ್ತು ಅಂದ್ರೆ ಖಂಡಿತ ಬರ್ತೀನಿ ಸರ್. ಸರಿ ಸರ್, ಬರಲ್ಲ. ನೀನೇನು ಬೇಜಾರು ಮಾಡ್ಕೋಬೇಡ ಶಿವ. ಇದು 6 ತಿಂಗಳಾದ್ಮೇಲೆ ಸರ್. ಓಕೆ ಸರಿ ಸರ್. ಶಿವನ ನೋಡಿದ್ರೆ ಕೆಲಸ ಕೊಡಕ್ಕೆ ಯಾರಿಗೂ ಮನ್ಸು ಬರಲ್ಲ. ಅದೇ ಕೃಷ್ಣ ನೋಡಿದ್ರೆ ಕೆಲಸದಿಂದ ತೆಗಿಯೋದಕ್ಕೆ ಯಾರಿಗೂ ಮನ್ಸಾಗಲ್ಲ. ಸರ್ ಒಂದು ನಿಮಿಷ ಸರ್. ಹಾ ಮಾತಾಡಿ. ಕೃಷ್ಣ. ಹಾ ಮಂಜಣ್ಣ. ಮಂಜಣ್ಣ ಡೈರೆಕ್ಟರ್ ಸರ್ ಜೊತೆನೆ ಇದೀನಿ ಮಂಜಣ್ಣ. ಒಂದು ಕೆಲಸ ಮಾಡೋ, ಮೀಟಿಂಗ್ ಮುಗಿಸ್ಕೊಂಡು ಕಾಲ್ ಮಾಡೋ, ಇನ್ನೊಬ್ಬರು ಡೈರೆಕ್ಟರ್ ನಂಬರ್ ಕೊಡ್ತೀನಿ. ಸರಿ ಮಂಜಣ್ಣ. ಸರ್. ಹಾ ಸರ್, ಅದೇ ಮೇಡಮ್ ರೆಡಿ ಆಗ್ತಿದ್ದಾರೆ ಸರ್. ಅದು ಯಾಕೆ ಸರ್, ಕಾಸ್ಟ್ಯೂಮ್ ಸ್ವಲ್ಪ ಚೇಂಜ್ ಇತ್ತು, ನಾನೇ ಸ್ವಲ್ಪ ಮಿಸ್ಟೇಕ್ ಮಾಡ್ಬಿಟ್ಟೆ. ಎಲ್ಲಿಂದ ಬರ್ತೀರಾ ನೀವೆಲ್ಲ? ಮೇಡಮ್, ಏನ್ ಮಂಜು? ಇವಾಗ ಹೇಳಿದ್ರು ಕಾಸ್ಟ್ಯೂಮ್ ಚೇಂಜ್ ಅಂತೆ ಮೇಡಮ್. ವಾಟ್? ಶಿಟ್. ಯಾವ್ದಂತೆ? ಮೇಡಮ್ ಕೇಳ್ಕೊಂಡು ಬರ್ತೀನಿ ಮೇಡಮ್. ಯಾವ್ದಮ್ಮ ಕಾಸ್ಟ್ಯೂಮು? ಸರ್, ರೆಡ್ ಕಲರ್ ಟಾಪ್. ಮಂಜು, ಕೆಲವು ಸಲ ಮೇಡಮ್ ಎದುರುಗಡೆ ಇರೋರು ಚೆನ್ನಾಗಿಲ್ಲ ಅಂದ್ರೆ ಪಕ್ಕದಲ್ಲಿ ನೋಡ್ಬೇಕಂತ ನೀವ್ ಹೇಳಿದ್ರಲ್ಲ ಮೇಡಮ್. ಅಶ್ವಿನ್ ಸರ್. ಪಾಯಿಂಟ್. ನಕ್ಷತ್ರ ಮೇಡಮ್ ಹೇಳಿ ಉಮೇಶ್. ನೀವು ಹೀರೋನ ತುಂಬಾ ರೊಮ್ಯಾಂಟಿಕ್ ಆಗಿ ನೋಡ್ತೀರಾ? ಅವರು ನಿಮ್ನ ಎತ್ಕೊಳಕ್ ಟ್ರೈ ಮಾಡ್ತಾರೆ ಮೇಡಮ್. ಅಪ್ಪ ಪರಶು, ಹೀರೋಯಿನ್ ತುಂಬಾ ಹುಷಾರಾಗಿ ಹ್ಯಾಂಡಲ್ ಮಾಡ್ಬೇಕಪ್ಪ. ಎಸ್ ಸರ್. ಅದಕ್ಕೆ ಯಾಕ್ರಿ ಅಷ್ಟು ಜೋರ ಕಿಸ್ಕೋತೀರಾ? ಎದುರುಕೊಳ್ಳುತ್ತೋ ಅಪ್ಪ ಪರಶು. ಓಕೆ ಮೇಡಮ್, ಓಕೆ ಟೇಕ್ ಹೋಗೋಣ. ಓಕೆ ಸರ್, ಓಕೆ. ಹೀರೋಯಿನ್ ರೊಮ್ಯಾಂಟಿಕ್ ಆಗಿ ನೋಡ್ರಿ, ಒಳ್ಳೆ ರೇಪಿಸ್ಟ್ ತರ ನೋಡ್ತಾನಲ್ಲಪ್ಪ.
ರೊಮ್ಯಾಂಟಿಕ್ ಸಾಂಗ್ ಹಾಕ್ಲಾ? ನಿಮ್ ಹೆಸರು ಪ್ರಶಾಂತ್ ಅಲ್ವಾ? ಹಾ. ಸ್ವಲ್ಪ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡಿ. ಓಕೆ ರೆಡಿ ಸರ್. ಉಮೇಶ್ ಇಸ್ ರಿಯಲಿ ಹರ್ಟಿಂಗ್ ಮಿ ಯಾರ್. ಪ್ರಶಾಂತ್ ಸಾರಿ ಮೇಡಮ್, ಒನ್ ಮೋರ್ ಟೇಕ್ ಮೇಡಮ್, ಪ್ಲೀಸ್ ಮೇಡಮ್, ಒನ್ ಮೋರ್ ಟೇಕ್ ಮೇಡಮ್, I can understand. ಪ್ಲೀಸ್ ಪ್ಲೀಸ್. ಕರೆಕ್ಟಾಗಿ ಮಾಡಪ್ಪ ಈ ಸರಿ ಆದ್ರೂ ಸರಿ. ಓಕೆ ಸರ್, ಓಕೆ ಓಕೆ. ಪ್ರಶಾಂತ್, ನಿಮ್ಗೆ ಯಾರು ಗರ್ಲ್ ಫ್ರೆಂಡ್ ಇಲ್ವಾ? ಎಲ್ಲ ಅಕ್ಕ ತಂಗಿ ಇಲ್ವಾ ಅಂತ ಕೇಳಿದ್ರೆ ನೀವೇನ್ ಗರ್ಲ್ ಫ್ರೆಂಡ್ ಇಲ್ವಾ ಅಂತ ಕೇಳ್ತಿದ್ದೀರಾ? ಇಟ್ಸ್ ಓಕೆ, ಲೀವ್ ಇಟ್. ಉಮೇಶ್ ರೆಡಿ? ಓಕೆ ಮೇಡಮ್, ಆಕ್ಷನ್. ಹಿಂಗಾದ್ರೆ ಆಗಲ್ಲ ಕಣೋ ಪುರುಷು, ದಯವಿಟ್ಟು ಅರ್ಥ ಮಾಡ್ಕೊಳ್ಳೋ. ಓಕೆ, ನನ್ಗವ್ರ ಪ್ರಾಬ್ಲಮ್ ಏನಂತ ಗೊತ್ತಾಯ್ತು. ಪ್ರಶಾಂತ್ ಸ್ಯಾಟಿಸ್ಫೈಡ್? ಸ್ಟಾರ್ಟ್ ಮಾಡೋಣ ಫೋಟೋಶೂಟು. ಓಕೆ ಉಮೇಶ್. ಓಕೆ ಮೇಡಮ್, ಆಕ್ಷನ್. ಉಮೇಶ್, ಐ ಆಮ್ ರಿಯಲಿ ಸಾರಿ ಯಾರ್, ಪ್ಲೀಸ್. ಮೇಡಮ್ ಮೇಡಮ್ ಮೇಡಮ್, ಒಂದೇ ಒಂದು ಟೇಕ್ ಮೇಡಮ್, ಪ್ಲೀಸ್. ನೋ ಯಾರ್, ಈಸ್ ಇಂಪಾಸಿಬಲ್. ಏನ್ ಮಾಡ್ತಿದ್ಯಾ ಕೃಷ್ಣ? ಅಣ್ಣ ಏನೋ ಮಾಡ್ತಿದ್ಯಾ? ಏನಿಲ್ಲ ಅಣ್ಣ, ನೀವಿಬ್ರು ಕುಡಿಯುವಾಗ ಆಡೋ ಮಾತುಗಳು ತುಂಬ ಜ್ಞಾನದಿಂದ ಕೂಡಿರುತ್ತಣ್ಣ, ಅದಕ್ಕೆ ಅದನ್ನ ಬರ್ದಿಟ್ಕೊಡ್ತಾ ಇದ್ದೀನಣ್ಣ. ವಿಜಯ್, ಇವನ್ ಕುಡುಕ್ರನ್ನೆಲ್ಲ ತತ್ವ ಜ್ಞಾನಿಗಳು ಅನ್ಕೋಬಿಟ್ಟವನ್ ಕಣ. ಅದ್ ಸರಿ ಅಣ್ಣ, ಅದನ್ನೆಲ್ಲ ಹಿಡ್ಕೊಂಡು ನೀನೇನ್ ಮಾಡ್ತೀಯ ಕೃಷ್ಣ? ಮುಂದೆ ಸ್ಕ್ರಿಪ್ಟ್ ಬೇಕಾಗುತ್ತಲ್ಲಣ್ಣ, ಅದಕ್ಕೆ ಬರ್ದಿಟ್ಕೋತಾ ಇದ್ದೀನಣ್ಣ. ಕಾಪಾಡಪ್ಪ, ಎಲ್ರನ್ನು ಕಾಪಾಡಪ್ಪ ದೇವ್ರೇ. ಓಹೋ, ಏನ್ ಮಾಡ್ತಾ ಇದೀರಪ್ಪ ಬಾಗಲ ಹಾಕೊಂಡು? ಪೂಜೆ ನಡೀತಾ ಇದೆ. ಓಹೋ, ಸೌಂಡ್ ಮಾಡ್ಬಿಡೋಣ. ಏನ್ ಮಾಡ್ತಾ ಇದೀನಿ ನೋಡಿಲಿ, ಪೂಜೆ ನಡೀತಾ ಐತೆ. ಏನ್ ವಿಜಯಣ್ಣ, ಯಾವ ಕಡೆ ಸವಾರಿ? ಪೂಜೆ ಜೋರ ನಡೀತೈತೆ. ವಿಜಯಣ್ಣ ಏನ್ ಮಾಡ, ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ಎಲ್ಲಿಗೆ ಏನು ಅಂತ ಕೇಳ್ಬೇಡ. ನಿನ್ ಕೆಲ್ಸ ಎಷ್ಟಿದೆ ಅಷ್ಟು ನೋಡ್ಕೋ, ನನ್ನ ಹತ್ರ ಸಲಿಗೆ ಬೆಳ್ಸಕ್ ಬರ್ಬೇಡ, ಅರ್ಥ ಆಯ್ತಾ? ಏಯ್ ಬರ ಈ ಕಡೆ, ಹೋಗ ಸೈಡ್ಗೆ. ಯಾಕೆ ಶಿವಣ್ಣ ಹೋಗಿ ಹೋಗಿ ಅವನ್ನ ಕೆಣಕ್ತಿಯಾ? ಮೊದ್ಲೇ ವಿಜಯಣ್ಣಗೆ ನಿನ್ ಕಂಡ್ರಂತೂ ಹಾಕಿಲ್ಲ. ಯಾವ್ದೋ ಮೀಟಿಂಗ್ ಫಿಕ್ಸ್ ಆಗಿದ್ದಂಗೈತೆ, ದುರಂಕರಗಳು. ಯಾರತ್ರ ಆದ್ರೂ ತೋರ್ಸ್ಕೋಬೇಕಲ್ಲ, ನಾನ್ ತಗೊಳಕಂಡೆ ಅಷ್ಟೇ. ಬಿಡೋ ನೋವು. ಮತ್ತೆ ನಿಂದು ಶೂಟಿಂಗ್ ಇಲ್ಲ ಇವತ್ತು? ನಕ್ಷತ್ರ ಮೇಡಮ್ ಕಂಟಿನ್ಯೂ ಶೂಟಿಂಗ್ ಇಂದ ಫುಲ್ ಟೈರ್ಡ್ ಆಗಿದ್ದಾರೆ, ಅದಕ್ಕೋಸ್ಕರ ಬ್ರೇಕ್ ಕಣೋ. ನಕ್ಷತ್ರ ಮೇಡಮ್, ನೀನ್ ಬರೀ ಅವಳ ಸಿನಿಮಾಗ್ ಮಾತ್ರ ಅಸಿಸ್ಟೆಂಟಾ? ಬೇರೆಯವ್ರ ಸಿನಿಮಾದಲ್ಲಿ ಪೇಮೆಂಟ್ ಕೊಡ್ತೀನಿ ಅಂದ್ರೂ ಹೋಗಲ್ವಂತ? ಹಂಗೇನಿಲ್ಲ ನೋವು, ಅವ್ರ ಜೊತೆ ಇದ್ರೆ ನೀಟಾಗಿ ಕೆಲಸ ಕಲಿಬೋದಂತಣ್ಣ. ಕಲಿ ಕಲಿ ಕಲಿ, ಹುಷಾರು. ಯಾವ್ದಾದ್ರು ಹೊಸದಾಗ ಅಕೌಂಟ್ ಓಪನ್ ಮಾಡಿ. ಹಂಗೇನಿಲ್ಲ ನೋವು, ನೀನ್ ಒಳ್ಳೆ. ಅಲ್ಲ ಕಣ ಶಿಷ್ಯ, ನಂಗೊಂದು ಡೌಟ್. ಊರ್ ಬಿಡೋವಾಗ ಟಿವಿ ನೋಡ್ಬಿಟ್ಟು ನಿನ್ಗೆ ಜಜ್ಮೆಂಟ್ ಸಿಕ್ಕಿಲ್ಲ. ಅವಳು ನೋಡು ರೀ ಐಟು, ನೀನ್ ನೋಡು ರೀ ಐಟು, ಹೆಂಗ ಮ್ಯಾಚ್? ಸುಮ್ನೆ ಇರೋ ನೋವು. ಹೈಟಲ್ಲಿ ಏನಿದೆ ಅಣ್ಣ, ಮನ್ಸು ಮುಖ್ಯ ಕಣ ನೋವು. ಹಾಳಾಗೋದೆ ಕಣ. ನಿನ್ ಫ್ಯೂಚರು ನಿನ್ ಕ್ಲೈಮ್ಯಾಕ್ಸ್ ಎರಡೂ ಕಾಣಿಸ್ತೈತೆ. ಮನ್ಸು. ಹಲೋ, ಸರ್ ನಮಸ್ಕಾರ ಸರ್, ವಿಜಯ್ ಅಂತ. ಅದೇ ಚಂದ್ರನ ಹುಡುಗ ನೆನ್ನೆ ಫೋನ್ ಮಾಡಿದ್ನಲ್ಲ ಸರ್? ಹಾಂ ಸರ್, ಅದೇ ಬಂದಿದೆ ಸರ್ ಇಲ್ಲಿಗೆ. ಹೌದು ಸರ್. ಓಕೆ ಸರ್, ಓಕೆ. ಗುಡ್ ಆಫ್ಟರ್ನೂನ್ ಸರ್. ಗುಡ್ ಮಾರ್ನಿಂಗ್. ಆರ್ಡರ್ ಪ್ಲೀಸ್. ಇನ್ನೊಬ್ರು ಬರ್ತಿದ್ದಾರೆ, ಅವ್ರಿಗೆ ವೈಟಿಂಗ್ ಅಲ್ಲಿದ್ದೀನಿ, ಬಂದ್ಬಿಡ್ಲಿ ಅವರು. ಓಕೆ ಸರ್. ಇಲ್ಲೇ ನಿಮ್ಮ ರೈಟಲ್ಲಿ ಇದೀನಿ ನೋಡಿ ಸರ್. ಓ ಓಕೆ, ಐ ಗಾಟ್ ಇಟ್ ಸರ್. ಥ್ಯಾಂಕ್ ಯು. ನೀವೇನಾ ವಿಜಯ್? ಹೌದು ಸರ್. ಹೇಳಿ. ನಮಸ್ತೆ ಸರ್. ನಮಸ್ತೆ. ಅದೇ ತುಂಬಾ ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ಒನ್ ಸೆಕ್ ವೇಟರ್. ಎಸ್ ಸರ್. ಸ್ವಲ್ಪ ಎಸಿ ಇನ್ಕ್ರೀಸ್ ಮಾಡಪ್ಪ. ಓಕೆ ಸರ್, ಓಕೆ. ಯು ನೋ ವಿಜಯ್, ಇಟ್ಸ್ ವೆರಿ ಹಾಟ್. ಹೌದು ಸರ್. ಎಲ್ಲಿದ್ವಿ ಸರ್? ಅದೇ ಪ್ರಾಜೆಕ್ಟ್ ಬಗ್ಗೆ ನಿಮ್ಮ ಹತ್ರ ಮಾತಾಡೋಣ ಅಂತ. ಓಕೆ. ಯು ನೋ ವಿಜಯ್, ಐ ಆಮ್ ವೆರಿ ಹಂಗ್ರಿ. ಲೆಟ್ಸ್ ಆರ್ಡರ್ ಸಮಥಿಂಗ್. ಓಕೆ ವೇಟರ್, ಒಂದು ಕೋಲ್ಡ್ ಕಾಫಿ, 2 ಬರ್ಗರ್, ಲೋ ಫ್ಯಾಟ್. ಓಕೆ, ಬೇಗ ಬರಬೇಕು. ಎಲ್ಲಿದ್ವಿ? ಹೊಸ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಬೇಕು. ಹಾಗಾದ್ರೆ ಸ್ಟೋರಿ
ಅದ್ರ ಬಗ್ಗೆನೇ ಡಿಸ್ಕಸ್ ಮಾಡೋಣ ಅಂತ ಬಂದೆ ಸರ್. ಯಾ ಶೋರ್ ಗೋ ಆನ್. ಸರ್ ಅದು ಸರ್ ಅದು ಹೇಳಿ ಹೇಳಿ. ಯಾ ನಮ್ಮ ಹೀರೋ ಬಂದು ತುಂಬ ಮುಗ್ಧ ಸರ್. ಮುಗ್ಧ? ವಾವ್, ಗುಡ್ ಶೇಡ್. ಮತ್ತೆ ಅವನ ಲೈಫಲ್ಲಿ ಒಂದು ಸರ್. ಡೋಂಟ್ ಬಿ ನರ್ವಸ್ ವಿಜಯ್. ನೀವು ತಿಂತಾ ಇರಿ, ನಾನು ಸ್ಟೋರಿ ಹೇಳ್ಬೋದ ಹಂಗೆ? ಯಾ, ನೋ ಇಶ್ಯೂಸ್ ಕಂಟಿನ್ಯೂ. ಸ್ಟೋರಿ ಬಂದು ಒಂದು ನವಿರಾದ ಪ್ರೇಮ ಕತೆ ಸರ್. ವಾವ್. ಆ ಸ್ಟೋರಿಯಲ್ಲಿ ಸರ್ ಹಾಂ ಸರ್. ಹೇ ಬೇಬಿ, ಇಲ್ಲೇ ಕಾಫಿ ಲಾಂಚಲ್ಲಿದ್ದೀನಿ. 10 ಮಿನಿಟ್ಸಲ್ಲಿ ಬಂದ್ಬಿಡು. 20 ಮಿನಿಟ್ಸಲ್ಲಿ ರೆಡಿ ಆಗ್ಬಿಡ್ತೀನಿ. ಸಿ ಯು ಸೂನ್, ಬಾಯ್. ಎಲ್ಲಿದ್ವಿ? ನವಿರಾದ ಪ್ರೇಮ ಕಥೆ ಸರ್. ಯಾ, ಆ ಪ್ರೇಮ ಕಥೆಯಲ್ಲಿ ಸರ್ ವಿಜಯ್, ಡೋಂಟ್ ಬಿ ನರ್ವಸ್ ವಿಜಯ್, ಹೇಳಿ ಸರ್. 10-20 ನಿಮಿಷದಲ್ಲಿ ಕತೆ ಮುಗಿಯಲ್ಲ ಸರ್. ಯು ಕ್ಯಾನ್ ಟ್ರೈ ಮಾಡಿ, ಮುಗಿಯುತ್ತೆ ಸರ್. ನಮ್ಮ ಹೀರೋ ಬಂದು ತುಂಬ ಮುಗ್ಧ ಸರ್. 1 ಸೆಕೆಂಡ್. ಸರಿ ಸರ್. ವಾವ್, ಲುಕಿಂಗ್ ಸೋ ಗಾರ್ಜಿಯಸ್. ಲಂಚ್ ಆಯ್ತಾ? ಗುಡ್. ಅಲ್ಲೇ ಕೂತಿರೋ. 5 ಮಿನಿಟ್ಸ್ ಬಂದ್ಬಿಡ್ತೀನಿ. ಹಾಂ ಸರ್. ಅದೇ ನಮ್ಮ ನೀವು ಉದ್ಧಾರ ಆಗುದಿಲ್ಲ, ಈ ಜನ್ಮದಾಗ ನೀವು ಉದ್ಧಾರ ಆಗುದಿಲ್ಲ, ಹಾಳಾಗಿ ಹೋಗೋ. ಅದಕ್ಕೂ ಮುಂಚೆ ಸರ್ ಅದು ಹೈ ವಿಜಯ್, ಒಂದು ಕೆಲಸ ಮಾಡಿ. ನೀವು ತುಂಬಾ ನರ್ವಸ್ ಆಗ್ತಾ ಇದ್ದೀರಾ ಸರ್. ಅದು ಚೆನ್ನಾಗಿ ಪ್ರಿಪೇರ್ ಆಗ್ಬಿಟ್ಟು ಮನೆಗೆ ಬಂದ್ಬಿಡಿ. ವಿ ವಿಲ್ ಡಿಸ್ಕಸ್ ದೇರ್ ಓನ್ಲಿ. ಓಕೆ, ಐ ಹ್ಯಾವ್ ಟು ಗೋ. ಸರ್ ಹಂಗಲ್. ಮೈ ಗರ್ಲ್ ಫ್ರೆಂಡ್ ಇಸ್ ವೇಟಿಂಗ್. ಓಕೆ, ಸರಿ ಬಾಯ್. ಸರ್. ಸರ್ ಬಿಲ್ ಸರ್. ಲೇ ವಿದ್ಯಾ, ನಾಟಕ ನೀನ ಬರಿತೇಂತಿ ಅಂತದ್ರಾಗ ನೀನ ನಾಟಕ ನೋಡಕ್ ಬರ್ಲಂತಿ. ನಾಟಕ ಬರಿಬೇಕಾದ್ರೆ ಇಲ್ಲದ ರಾಜಕೀಯ ನಾಟಕ ಮಾಡುವಾಗ ಬರ್ತೈತಿ. ಮೊದ್ಲ ಈ ಊರಿನ ಮಂದಿ ಎಲ್ಲ ನನ್ನ ನೋಡಿದ್ರ ಉಡ್ದು ಬೀಳ್ತಾರ. ಅಂತದ್ರಾಗ ನಾಟಕ ನೋಡಕ್ ನಾನೇನಾದ್ರು ಬಂದಂದ್ರ ಸಿಟ್ನಾಗ ಯಾವಂದ್ರ ಸೊಂಡಿ ತಿರುತಿನ ಮತ್ತ ನನ್ಗೆ ಯಾಕ್ಲೇ ನೆಮ್ಮದಿ ಇಲ್ಲ ಜೀವನ. ಅದಕ್ಕೆ ಮಕ್ಳ ನೀವು ಅಲ್ಲಿ, ನಾನು ಇಲ್ಲಿ. ಲೇ ಭೀಮಾ, ಹೋದ್ ಸಲ ನೀ ಮಾಡಿದ ಪಾತ್ರ ಮಾಡಕ್ ಹೋಗ್ಬೇಡ ನೋಡ. ಮಾಡ್ಸವ ಏನ್ ಹೇಳ್ತಾನೋ ಅದನ್ನ ಮುಚ್ಕೊಂಡ್ ಮಾಡ್ಲೇ ಮಂಗ್ಯ. ನೀನ ನಾಟಕ ನೋಡಕ್ ಬರಲ್ಲ ಅಂತಿ, ಮತ್ ನಾ ಚಲೋ ಮಾಡೋದು ನಿಂಗೆ ಹೆಂಗ್ ಗೊತ್ತಾಗತಿ? ನೀನ್ ಮುಸುಡಿ ನೋಡಿದ್ರ ತಿಳಿತೈತಿ ನೀನ್ ಏನ್ ಮಾಡಕತ್ತಿ ಅಂತ. ನನ್ಗೀಗ ಬಾಳ್ ಕೆಲ್ಸದವು, ಸುಮ್ನೆ ತಲೆ ತಿನ್ಬೇಡ್ರಿ, ನಡೀರ್ಲಿ. ಆಯ್ತೋಳಪ್ಪ, ಹೊಕ್ಕಿವಿ. ಬುಕ್ಕ ತಗೊಂಡೋಗ್ಲಿ. ಕೊಡ. ವಿಜಯ್, ಯವ ನೀ ಬರೋ ಸ್ವಲ್ಪ ತಡ ಆಗಿದ್ರ ಆ ಗಿಡದ ಹತ್ರ ಇಡ್ತಿದ್ದೆ ಇಷ್ಟೊತ್ತಿಗೆ. ಈ ಬಿಸ್ಲಿನ ಜಡ್ದಾಗ ಎಲ್ ಹೋಗ್ತೀಯ, ಬಾ. ನಾನು ಹುಡ್ಕೋದು ನಿನ್ಗೆ ತ್ರಾಸ ಆಗ್ತಿತ್ತು ಬೇ. ನನಗ ನೀನ್ ಹುಡುಕೋದು ಎಷ್ಟು ತ್ರಾಸೋಪ್ಪ. ನಾನು ನೀನ್ ಹೆತ್ತಾಕೆ ಅದೀನೋ. ನಿನ್ ಮುಖ ನೋಡಿದ್ರ ಗೊತ್ತಾಕತಿ ನೀ ಎಷ್ಟು ಸುಸ್ತಾಗಿದಿ ಅಂತ. ಮನೆಯಿಂದ ಏನ್ ತಂದಿ? ಇನ್ನೇನ್ ತಂದಿರ್ತಿ? ಅದಾ ಜ್ವಾಲದ ರೊಟ್ಟಿ, ಪುಂಡೆ ಪಲ್ಯ, ಜೊತೆಗೆ 1-2 ಮಿರ್ಚಿ, ಅಲ್ಲೇನಾ? ನಾ ಮನೆಯಿಂದ ಏನ್ ತಂದಿನೇನೋ ಅನ್ನ ಬಿಡೋಪ್ಪ. ಮೊದ್ಲೇಕ ನಾ ಕೇಳೋ ಪ್ರಶ್ನೆಗ ಉತ್ತರ ಕೊಡು. ಅದೇನ್ ಕೇಳ್ಬೆ?
ಇತ್ತಿತ್ತಾಗ ನಮ್ಮನಿ ಓಣಿ ಬಿಟ್ಟು ನಿಮ್ ಮಾವನ್ ಮನೆ ಓಣಿ ಕಡೆ ಬಾಳ್ ಒಂಟಿ ಅಂತ. ನಾ ಎಲ್ಬೇ ಅವನ್ ಮನೆ ಆದಿ ತುಳ್ದೀನಿ, ಹೊಲದ್ ಕೆಲ್ಸಿತ್ತಲ್ಲ ಅದ್ರ ಸಲುವಾಗಿ ಹೋಗಿದ್ನ ಅಷ್ಟ. ಒಂದು ವಿಷಯ ಹೇಳ್ತೀನಿ ಕೇಳ, ಈ ಊರಾಗ ಯಾರನ್ ಬೇಕಾರ ನಂಬು, ಆದ್ರ ಆ ನಿಮ್ ಮಾವನ್ ಮಾತ್ರ ನಂಬೇಡ್ ನೋಡ. ಅವನ್ ಮೇಲೆ ಯಾಕೆ ಅನುಮಾನ ಪಡ್ತೀನಿ? ಅದ್ರಾಗೂ ಅವನ್ ನಿನ್ ಸ್ವಂತ ಅನ್ನ ಅದಾನ. ಅಣ್ತಮ್ಮ ಆದ್ರ ಏನಾತು? ಅವನ್ ಆಡಿದ್ ಮಾತ್ ನಾ ಉಳಿಸ್ಕೊಳ್ದೆ ಇದ್ಮ್ಯಾಲ ಇಡೀ ಊರ್ನಾಗ ಯಾರೊಬ್ರು ಅವನ್ನ ನಂಬಲ್ರು. ಅವನ್ ಕೂಡ ನಿಂದೇನೆ ವಾರ ತೆಗೆ. ಯವ್ವ, ನೀ ಯಾರ ಬಗ್ಗೆ ಏನಾದ್ರು ಮಾತಾಡು, ಮಾವನ್ ಬಗ್ಗೆ ಮಾತಾಡ್ಬೇಡ ನೋಡು. ಆ ಮನಿಹಾಳ ನಿನ್ ಮಾವ ಆಗಕ್ ಮೊದಲ ನನ್ ಸ್ವಂತ ಅಣ್ಣ ಅದಾನ, ಅವನ ಬಗ್ಗೆ ನನಗ ಹೇಳಲಿಕ್ ಬರ್ತಿ? ಎಷ್ಟು ಸಲ ಹೇಳಿ ಬೇ ನಿಂಗ ಮಾವನ್ ಬಗ್ಗೆ ಮಾತಾಡ್ಬೇಡ ಅಂತ? ಹೇಳ್ ವಿಜಯ್, ಯಾಕೇನಾಯ್ತು? ಅಲ್ಲೇ ಇರು ವಿಜಯ್, ಬರ್ತೀನಿ ನಾನು. ಟೀ ಬೇಡ, ಅರ್ಜೆಂಟ್ 2,000 ಕಾಸು ಬೇಕಿತ್ತು. 1,000 ಉಂಟಣ್ಣ. ನಿನ್ಗೇನ್ ತಲೆಗಿಲ್ಲ ಕೆಟ್ಟಾಯ್ತೋ? ಹೆಂಗ ಬರೋ ಆಸ್ತಿನೆಲ್ಲ ನಿನ್ನ ಅಳಿಯನ ಹೆಸರಾಗ ಮಾಡಿಸ್ಬೇಕು ಅಂತೇನ? ಅವ್ರಪ್ಪ ನಿಂಗ್ ಮಾಡಿದ ಮರ್ಯಾದೆ ಮರ್ತ್ಯನ? ಈಗ ಅವನ್ ಮಗನ್ ಕೂಡ ಅದೇ ನಿನ್ ವ್ಯವಹಾರ. ಬರೋ ಆಸ್ತಿನೆಲ್ಲ ನಿನ್ನ ಹೆಸರಾಗ ನನ್ನ ಹೆಸರಾಗ ಮಾಡಿದ್ರೆ ಸರಿ ಹೋತು, ಇಲ್ಲ ಗ್ರಾಚಾರ ಸರಿ. ಯಾಕೆ ಹಿಂಗ್ ಕೂಗಾಡಕತ್ತಿ ನೀನ? ಹಳೇದ್ನೆಲ್ಲ ಮರಿಯಾಕ ನನ್ನೇನ್ ದಡ್ಡ ಅಂತ ತಿಳಿದೇನಾ? ನಿಂಗಿನ್ನು ಈ ಮಾಂತೇಶ್ ನಾಟ ತಿಳಿಯವಲ್ದು. ನಾವಂಚೂರು ಹೊರಗೆ ಹೋಗ್ಬತ್ತೇನ? ಓ, ಏನಪ್ಪಾ ಅಳಿಯ, ಹೊರಗ್ ಕುಂತ ಏನ್ ಮಾಡ್ಲಿಕ್ಕೆ ಹತ್ತಿಯೋ? ಒಳಗ್ ಬರುದಿಲ್ಲೇನ? ಒಳಗ್ ಬಾ ಬಾ. ಏ ಮಂಗಳ, ಯಾರ್ ಬಂದಾರ ನೋಡ? ವಿಜಯ್, ನಮ್ಮ ಅಳಿಯ ಬಂದಾನ. ಎದ್ದು ಬಾಪ ಒಳಗ. ಬಾರೋ ಮಾವ, ಗಾಳಿಗೆ ಅಡ್ಡಾಡ್ಕೊಂಬರನು. ಏನಾತು? ಒಳಗ್ ಮಾತಾಡೋಣ ಬಾ. ನಿನ್ ಜೋಡಿ ಮಾತಾಡೋದೈತಿ. ಅಳಿಯ ಬಿಡ ಕೈ, ಎಲ್ಲ ಕರ್ಕೊಂಡು ಹೊಂಟಿಯೋ? ಬಿಡೋ. ನಾ ಯಾರಿಗೂ ಕೇಡ್ ಬಗ್ದಿಲ್ಲ, ನನಗ ಕೇಡ್ ಬಗ್ದವ್ರನ್ನ ನಾ ಬಿಡಂಗಿಲ್ಲ. ಒಳಗ ನೀನ್ ಎಂತಿ ಕೂಡ ನೀ ಮಾತಾಡಿದ ಮಾತನೆಲ್ಲ ಕೇಳಿಸ್ಕೊಂಡೀನಿ. ನೀ ಮಾಡ್ತಿರೋ ಚಲೋ ಇಲ್ಲಿ ನೋಡು. ಅಯ್ಯೋ ದಡ್ಡ, ನನ್ನ ಬಗ್ಗೆ ನಿನಗೆ ತಿಳಿದಿರೋದು ಇಷ್ಟ ಏನ? ಮನೆಯಾಗಿನ ಹೆಂಗಸರು ಬುದ್ಧಿ ನಿನಗೆ ಗೊತ್ತಿಲ್ಲೇನಪ್ಪ. ನೀ ಯಾಕೆ ತಲೆ ಕೆಡಿಸ್ಕೋತಿ? ನಾ ಇದ್ದೀನಿಲ್ಲೋ, ನೀ ಸುಮ್ಕಿರ, ನೀ ಸುಮ್ಕಿರ. ಎಷ್ಟು ಸಲ ಹೇಳ್ದೆ ನಿಮ್ ಮಾವನ್ ನಂಬೇಡ ಅಂತ ಹೇಳಿ, ನಂಬಿ ಬಾಯಾಗ ಮೊಂಡ್ ಹಾಕೊಂಡ್ಯಲ್ಲೋ. ನಡಿಯೋ, ನೀನ್ ಇಲ್ಲಿರ್ಬೇಡೋ, ನಡಿ ಇಲ್ಲಿಂದ. ಇವತ್ತ ಈ ಊರ್ ಬಿಟ್ ನಡಿ. ಅವ್ವ, ನಾ ಏನ್ ಮಾಡ್ಲಿ ಅವ್ವ? ಇಲ್ಲ ಇದ್ದಿ ಅಂದ್ರ ಈ ಮನೆ ಮುಂದ ನನ್ ಹೆಣ ಬೀಳ್ತದ. ವಿಜಯ್, ಕಾಲಲ್ಲಿ ಬಿಲ್ ಎಷ್ಟು ಅಂತ ಕೇಳ್ತಾ ಇದ್ದೀನಿ, ನೀನ್ ಹೇಳ. ನಮ್ಮ ಮಂಡ್ಯ ಕಡೆ ಜಾತ್ರೆ ನಡೆಯುವಾಗ ಕುಸ್ತಿಗಿಂತ ಮುಂಚೆ ಹಿಂಗ್ ಕೈ ಹಿಡಿಸ್ತಾರೆ ಕಣ್ ಹೇಳು. ಏಯ್, ನಾನು ಹೇಳ್ತಿರೋದು ಕುಸ್ತಿ ವಿಷಯ ಅಲ್ಲ ಕಣ, ದೋಸ್ತಿ ವಿಷಯ. ಏಯ್ ವಿಜಯ್, ನೀವಿಬ್ರು ಜೊತೆಲಿದ್ರದ್ರ ಕತೆನೆ ಬೇರೆ ಕಣ. ಅದ್ ನಿಮ್ಗೆ ಗೊತ್ತಾಗ್ತಿಲ್ಲಲೇ. ಅವನಿನ್ನೂ ಆಡ ಹುಡ್ಗ ಕಣ. ಅವನೇನ್ ತಪ್ಪು ಮಾಡ್ಲೆ ಬಿಡ್ಲೆ, ಅವನ್ ಒಡಿದೆ ಬೈದೆ ಜೊತೆಲಿ ಇಟ್ಕೊಳ. ಅರ್ಥ ಆಯ್ತಾ? ಬಿಡೋಣ, ನೀನ್ ಇಷ್ಟೊಂದು ಹೇಳ್ಬೇಕಾ? ಶಿವ ಅಣ್ಣ, ಬೆಳಿಗ್ಗೆ ನಾನು ಬಾತ್ರೂಮ್ ಹೋಗೋ ಒಂದು ಟೈಮ್ ಬಿಟ್ಟು ನೀನ್ ಎಲ್ಲ ಟೈಮು ನನ್ ಜೊತೆಗಿದ್ಬಿಡ. ಓಕೆ, ಖುಷಿನಾ? ನಿಮ್ ಖುಷಿನೇ ನಮ್ ಖುಷಿ. ಸೂಪರ್ ಕಣ, ಸೂಪರ್. ಏಯ್ ಕೃಷ್ಣ,
ಏನ ಬರೀತಿದೆ ಯಾಕೆ ಬೈತೀಯ ಸುಮ್ಮನಿರ ಶಿವ. ಇವೊಂದು ಬಾಳಣ ಇವೊಂದು ಬಾಳು ಬಿಡ. ಏಯ್ ಬೇಗ ಬಿಸಲಿ. ಯಾರ ಇವನು? ಬಂದೆ ತಡಿಯ. ಸರ್ ನಮಸ್ತೆ. ನಮಸ್ತೆ ಸರ್. ಹೇಳಿ ಟೈಮಿಗೆ ಬಂದ್ಬಿಟ್ಟಿದ್ಯಾ? ಹೌದು ಸರ್. ವಿಜಯ್ ಅಲ್ಲ ನಿನ್ನ ಹೆಸರು? ಸರ್ ಹೌದು ಸರ್. ಹೌದು. ಏಯ್ ಬನ್ರ ಇಲ್ಲಿ. ಸ್ಟೋರಿ ಹೇಳಿ ಇವ್ರ ಮುಂದೆ. ಸರ್ ಆಗ್ಲೇ 3 ಸಲ ರೀಡಿಂಗ್ ಕೊಟ್ಟಿದ್ದೀನಿ ಸರ್. ಏಯ್ 4ನೇ ಸತಿ ಹೇಳಿದ್ರಿ ಅಳ್ಸೋಯ್ತದೇನೋ? 4ನೇ ಸಲ ರೀಡಿಂಗ್ ಕೊಡೋದಕ್ಕೆ ನನಗೇನಿಲ್ಲ ಸರ್. ಇವತ್ತು ಅಡ್ವಾನ್ಸ್ ಮಾಡ್ತೀನಿ ಅಂತ ಹೇಳಿದ್ರಿ. ಹಾ ನೀನು ದುಡ್ಡು ಕೇಳಕ್ ಬಂದ್ಬಿಟ್ಟಾ? ಏಯ್ ಎದ್ದಾಡ್ರ ಮೇಲೆ. ಏಯ್ ಬಿಡ್ರಲ್ಲೇ, ಇವ್ರಿಬ್ರನ್ನ ಉಳ್ಸಲ್ಲ ಬಿಡಲೇ, ಬಿಡ. ಏನ್ರಿ ಅವ್ನ್ ಯಾವ ಸೀಮೆ ಸಿನಿಮಾ ಮಾಡ್ತಾನ್ರಿ? ಏಯ್ ಬಿಡ್ರ ಸರ್. ಇಲ್ಲ ಸರ್, ಸಿನಿಮಾ ಮಾಡೇ ಮಾಡ್ತೀನಿ ಅಂತ ಹೇಳಿದಾರೆ ಸರ್. ಅವನೇ ಊರ್ ತುಂಬಾ ಸಾಲ ಮಾಡ್ಕೊಂಡು ತಿರುಗ್ತವನೆ. ಇವತ್ತಿನ ಡಾಬಾ ಬಿಲ್ಲು ನಾನೇ ಕಟ್ಬೇಕು. ಹೋಗ್ರಿ ಸುಮ್ನೆ. ನಡೀರಣ್ಣ ಸುಮ್ನೆ ಹೋಗೋಣ ನಡೀರಿ ಬನ್ನಿ. ಇಲ್ಲ ಶಿವು, ಅವ್ರು ಸಿನಿಮಾ ಮಾಡೇ ಮಾಡ್ತೀನಿ ಅಂತ ಹೇಳಿದಾರೆ. ಕುಡಿದ್ಬಿಟ್ಟಿದಾರಲ್ಲ, ಸ್ವಲ್ಪ ನೆಶೆಲೇನೋ. ಅರ್ಥ ಆಗ್ತಿಲ್ವಾ? ಬೆಳಿಗ್ಗೆ ಎದ್ದು ಯಾರ ಮುಖ ನೋಡ್ಕೊಂಡ್ ಬಂದ್ಯೋ? ಹೋಗ ಅಣ್ಣ ನಡೀರಿ ಸುಮ್ನೆ ನಡೀರಿ. ಬನ್ರಿ ಅಣ್ಣ ಅಣ್ಣ. ಸರ್ ನಿಮ್ಗೂ ಮಕ್ಳಿರ್ತಾರೆ ಸರ್. ನಾನು ನಮ್ಮ ತಂದೆ ತಾಯಿಗೆ ಮಗನೇ ಸರ್. ಯಾವ ತಂದೆ ತಾಯಿನೂ ಅವ್ರ ಮಕ್ಳು ಟೈಮ್ ವೇಸ್ಟ್ ಆಗ್ಬೇಕು ಅಂತ ಅನ್ಕೊಳ್ಳಲ್ಲ ಸರ್. ನಿಮ್ ಟೈಮ್ ಪಾಸ್ಗೋಸ್ಕರ ನಮ್ ಲೈಫ್ ನ ವೇಸ್ಟ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಸರ್? ನನಗೆ ಅಂತ ಅಲ್ಲ ಸರ್, ಇನ್ಯಾರಿಗೂ ಈ ತರ ಮಾಡಕ್ ಹೋಗ್ಬೇಡಿ ಸರ್, ದಯವಿಟ್ಟು ಸರ್. ಕೆಲವ್ರಿಗಿದು ಇದೇ ಜೀವನ, ಇನ್ ಕೆಲವ್ರಿಗೆ ಇದು ಬರೀ ಕ್ಯಾರೆಕ್ಟರ್ ಸರ್. ನಮಗೂ ಹೊಡೆದಕ್ಕೆ ಬರುತ್ತೆ. ಖಾಲಿ ಜೇಬಲ್ ಮಾತಾಡೋ ಮಾತುಗಳನ್ನ ಜೋಬಲ್ ದುಡ್ಡಿರ್ಬೇಕಾದ್ರೆ ಉಳಿಸ್ಕೊಳ್ಳೋದೇ ಇಲ್ಲ ಕೆಲವರು. ಈ ಸಾಲ ಕೊಟ್ಟವ್ರ ಮನೆ ಹತ್ರ ಬಂದಾಗೆಲ್ಲ ಅವ್ವ ಫೋನ್ ಮಾಡ್ತಾಳೆ ಅನ್ಸುತ್ತೆ. ನೋಡು, ಅವ್ವನೇ ಫೋನ್ ಮಾಡಿರೋದು. ನಾನು ಏನಂತ ಹೇಳಲಿ? ನಂಬಿಕೆ ಅಣ್ಣ, ನನ್ನ ಮಗ ಏನಾದರೂ ಮಾಡೇ ಮಾಡ್ತಾನೆ ಅನ್ನೋಂಥ ನಂಬಿಕೆ. ನೀನು ಈ ವ್ಯಕ್ತಿ ಮೇಲೆ ನಂಬಿಕೆ ಇಟ್ಟಿದ್ದೆ, ನಿನ್ನ ತಾಯಿ ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ದಾಳೆ. ಅಣ್ಣ, ಮನುಷ್ಯನ ಲೈಫಲ್ಲಿ ನಂಬಿಕೆ ಅನ್ನೋದು ತುಂಬ ಮುಖ್ಯವಾದದ್ದು. ಅದೇನು ಬೇಕಾದ್ರೂ ಮಾಡಿಸುತ್ತೆ, ಅದೇನು ಬೇಕಾದ್ರೂ ಕೆಡಿಸುತ್ತೆ. ನಿನ್ನ ತಾಯಿ ನಿನ್ನ ಮೇಲೆ ಇಟ್ಟಿರೋಂಥ ನಂಬಿಕೆನ ಕೆಡಿಸ್ಕೊಬೇಟಣ್ಣ. ತಲೆ ಕೆಡಿಸ್ಕೊಬೇಡ, ಫೋನ್ ಮಾಡು, ಕೊಡಿಲ್ಲ, ಮಾಡು, ಮಾತಾಡು. ವಿಜಯ್ ಅವ್ವ, ಫೋನ್ ಹಚ್ಚಿದ್ರೆ ತೆಗ್ದಿಲ್ಲ ಯಾಕೋ? ಯಾಕಪ್ಪ, ಏನಾತೋ? ಏನಾತೋ? ಚಿಂತೆ ಮಾಡಬೇಡ. ಅವ್ವ, ಇವತ್ತು ರೊಕ್ಕ ಬರ್ತೈತಿ ಅಂತ ಅನ್ಕೊಂಡಿದ್ದೆ, ಆದ್ರೆ ಅದಾಗ್ಲಿಲ್ಲ. ಅವ್ವ, ನಿನ್ ಕಿವಿಯಾಗಿನ ವಾಲೆ ಅಡ ಇಟ್ಟಿರೋ, ಊರಿಗೆ ಬಂದ್ಮೇಲೆ ಬಿಡಿಸ್ಕೊಡ್ತೀನಿ. ರೊಕ್ಕದ ಬಗ್ಗೆ ನನ್ನ ಬಗ್ಗೆ ಚಿಂತೆ ಮಾಡಬೇಡ. ನೀನ್ ಚೆನ್ನಾಗಿದ್ರೆ ಅಷ್ಟೇ ಸಾಕು. ನೀನ್ ಕೂಡ ಮಾತಾಡಿಲ್ಲ ಅಂದ್ರ ನನ್ ಕೈಕಾಲೇ ಆಡಂಗಿಲ್ಲ ನೋಡು. ದಿನಕ್ಕೆ ಒಂದ್ಸಲ ಆದ್ರೂ ಫೋನ್ ಮಾಡ ಮಗನೇ. ಆತವ, ಅವನ ಜೊತೆ ಮಾತಾಡಿದ್ಮೇಲೆ ಒಂಥರ ಸಮಾಧಾನ ಸಿಕ್ತು ಶಿವ. ತಾಯಿ ಅಂದ್ರೇ ಆಗೋಣ. ಅದು ಸರಿ, ಏನ್ ನಿನ್ ಕತೆ? ನಂದು ಉತ್ತರ ಕರ್ನಾಟಕ. ಅಯ್ಯೋ ಅಣ್ಣ, ಚಂದ್ರಣ್ಣ ಒಂದಷ್ಟು ಹೇಳವ್ರೆ. ಉತ್ತರ ಕರ್ನಾಟಕದ ಕಡೆಯವರು ಚಿಕ್ಕ ವಯಸ್ಸಿಂದ ಸಿನಿಮಾ ಬಗ್ಗೆ ತುಂಬಾ ಒಲ್ವ ಅವ್ರಿಗೆ. ಅವ್ರು ಎಷ್ಟು ಹಾರ್ಡ್ ವರ್ಕರ್ ಅಂತಂದ್ರೆ ಅವ್ರ ತಾಯಿ ನೋಡಕ್ ಕೂಡ ಹೋಗಿ 4 ವರ್ಷ ಆಯ್ತು. ಅದೆಲ್ಲ ಸರಿ, 4 ವರ್ಷ ಆಯ್ತು ಊರಿಗೋಗಿ. ಅಲ್ಲಿರೋದು ವಿಷಯ ಅದ್ಯಾಕೆ? ಎಲ್ಲ ಕತೆಯಲ್ಲೂ ಒಂದು ವಿಲ್ಲನ್ ಇದ್ದಂಗೆ ನನ್ನ ಕತೆಯಲ್ಲಿ ನಮ್ಮ ಮಾವನೇ ವಿಲ್ಲನ್ನು. ಊರಿನ ಮರ್ಯಾದೆ ಪ್ರಶ್ನೆ. ಹೊಡಿಬೇಡ, ನಿಂದಮ್ಮಯ್ಯ ಅಂತೀನಿ. ಕಾಪಾಡ್ರು, ನನ್ನ ಸಾಯಿಸ್ಬಿಡ್ತಾನೆ. ಬೇಡ ಕಣೋ ವಿಜಯ್, ಬೇಡ.
ರಾಮಯ್ಯ ಅಂತೀನಿ, ಕಾಪಾಡ್ರು. ಅಯ್ಯೋ ಲೇ ವಿಜಯ್, ನೀ ಉದ್ಧಾರ ಆಗುದಿಲ್ಲ, ಈ ಜನ್ಮದಾಗ್ಲೇ ಉದ್ಧಾರ ಆಗುದಿಲ್ಲ. ಸಾಕು ಬೆಳೆಸಿದ ನಿನ್ನ ಮಾವನ್ ಹೊಡಿತಿ, ನಿನಗ ನನ್ನ ಸಾಪ ತಟ್ಟೈತಿ. ಹಾಳಾಗಿ ಹೋಗು, ಈ ಜನ್ಮದಲ್ಲಿ ನೀ ಉದ್ಧಾರ ಆಗುದಿಲ್ಲ, ನೀ ಉದ್ಧಾರ ಆಗುದಿಲ್ಲ, ಈ ಜನ್ಮದಾಗ ನೀ ಉದ್ಧಾರ ಆಗುದಿಲ್ಲ. ಹಾಳಾಗಿ ಹೋಗು, ಹಾಳಾಗಿ ಹೋಗು. ಅಂದ್ರೆ ಆ ಶಾಪ್ದಿಂದ ನೀನು ಊರ್ ಬಿಟ್ಟು ಬಂದೆ. ಸಾರಿ, ಸುಮ್ನಿರೋ, ಇಲ್ಲೂ ಚೆನ್ನಾಗಿರೋ. ಅವನೊಬ್ಬ ಸತ್ಯವಂತ, ಅವನ್ ಹಾಕಿ ಶಾಪ ತಟ್ಬಿಡುತ್ತೆ ನಿನಗೆ. ಸುಮ್ನಿರೋ, ಆಯ್ತು ಹೋಗೋಣ. ಶಿವ, ಯೋಯ್ ಎದ್ದಳ ಮೇಲೆ. ನಾವೇನೋ ಯಾಕೋ ನನ್ ಮೇಲೆ ನೀರ್ ಚೆಲ್ದೆ? ಸರ್ ಹಂಗಲ್ಲ ಸರ್, ನಾವು ಇಲ್ಲೇನೋ. ಅಯ್ಯೋ ನೀನ್ ಏನು ಪಂಟ್ರ ತರ ಗುರಾಯಿಸ್ತಾ ಇದೀಯಾ ಮಚ್ಚ? ಇನ್ನ ಗೊತ್ತಿಲ್ಲ ನಮ್ ಬಗ್ಗೆ ಇವನಿಗೆ. ಬೇಡ ಮಚ್ಚ, ಆಮೇಲೆ ಬರೋಣ ಬಾ. ನಿನ್ನನ್ನು ವಿಚಾರಿಸ್ಕೊಂತೀವೋ ಅಣ್ಣ? ಹಂಗ ಹೊಡಿಯೋದು ಟೈಮೇ ಸರಿ ಇಲ್ಲ ಶಿವು, ನಿನ್ ಕತೆನೇ ಸರಿ ಇಲ್ಲ ಬಾ. ಸರ್ ಸ್ವಲ್ಪ ಕೈ ಹಾಕ್ತೀರಾ? ಸರಿ ನಡಿಯೋಣ. ಸರಿ ತಗೊಳ್ಳೋಣ. ಈ ಬ್ಯಾಗ್ನ ಕಾರಲ್ಲಿ ಹಾಕಿರ್ತೀನಿ. ನಡಮ್ಮ. ಏಯ್, ಬ್ಯಾಗೆ ಬಿಟ್ಬಿಟ್ಟಲ್ಲ ನಲ್ಲೇ. ಮಗ ಇವತ್ತಿವನ್ ಕತೆ ಅಷ್ಟೇ. ಸರ್ ನಾವು ಇದಕ್ಕೆಲ್ಲ ಸರ್ ಬಂದಿರೋದು, ಅರ್ಥ ಮಾಡ್ಕೊಳ್ಳಿ ಸರ್. ಅಣ್ಣ, ನಾನ್ ಬಂದಿರೋದಂತೂ ಇದಕ್ಕೆ. ಸ್ವಲ್ಪ ಸೈಡಲ್ಲಿ ನಿಂತ್ಕೊಂಡು ನೋಡ್ತಾ ಇರೋ ಮಂಡ್ಯ ನಾಟಿ ಸ್ಟೈಲ್ನ. ಬಂದ್ರಲ್ಲ. ವಯಸ್ಸಾಯ್ತು ಅಂತ ದೊಡ್ಡವರಾಗಲ್ಲಣ್ಣ, ದೊಡ್ಡತನ ತೋರಿಸ್ಬೇಕು. ದೊಡ್ಡವರಾಗಕ್ಕೆ
ದುಡ್ಡಿಂದನೇ ದುನಿಯಾನ ಅಳಿಬೇಕು, ದುಡ್ಡಿಂದನೇ ದುನಿಯಾನ ಆಳ್ಬೇಕು ಅಂತ ಅನ್ಕೊಂಡ್ರಲ್ಲ, ಭಿಕ್ಷುಕರ ತರನೇ ಕನ್ನಡ ನನ್ಗೆ ಕಾಣಿಸೋದು. ಯಾವುದೋ ಒಂದು ಆಳೆ ಹರಿದೋಯ್ತು ಅಂತ ಯೋಚನೆ ಮಾಡ್ತಾ ಇದೀಯ ನೀನು. ಇಡೀ ಪುಸ್ತಕನೇ ಬೆಂಕಿಗೆ ಹಾಕ್ಬಿಟ್ಟು ಬೆಂಗಳೂರಿಗೆ ಬಂದವ್ ನಾನು. ಪುಸ್ತಕನೇ ಬೆಂಕಿಗೆ ಹಾಕ್ಬಿಟ್ಟು ಬೆಂಗಳೂರಿಗೆ ಬಂದವ್ ನಾನು. ಚೇಚೆ ನೋನೋ ರೇ ನಿತೇಶ್, ಈ ಫೋಟೋ ಶೂಟಲ್ಲಿ ಮಜಾನೇ ಇಲ್ವಲ್ರಿ? ಇನ್ನು ಏನೋ ಬೇಕು. ನೀವೇನ್ ಬೇಕು ಅಂದಿದ್ರು ಅದೇ ತರ ಮಾಡಿದೀನಲ್ಲ ಸರ್. ಕಾಸ್ಟ್ಯೂಮ್ ಡಿಸೈನ್ ಕರೆಕ್ಟ್ ಆಗಿದೆಯಲ್ಲ ಸರ್? ಇಲ್ಲ ನಿತೇಶ್, ಏನೋ ಮಿಸ್ ಹೊಡಿತಾ ಇದೆ. ಆ ಹೀರೋಯಿನ್ದು ನೆಕ್ಕಿದೆಯಲ್ಲ, ಅದನ್ನ 3 ಇಂಚು ಲೋ ಮಾಡಕ್ಕಾಗತ್ತಾ? ಹೀರೋಯಿನ್ ಅಂದ್ರೆ ಸೆಕ್ಸಿಯಾಗಿ ಕಾಣ್ಬೇಕಲ್ವೇನ್ರಿ? ಸರ್, ನೀವು ಫಸ್ಟ್ ಮೀಟಿಂಗ್ ನಲ್ಲೇ ಹೇಳಿದ್ರಿ ತುಂಬಾ ಡಿಸೆಂಟ್ ಕ್ಯಾರೆಕ್ಟರ್ ಅಂತ. ಸೊ ಅದಕ್ಕೆ ಕಾಸ್ಟ್ಯೂಮ್ ನ ಈ ತರ ಡಿಸೈನ್ ಮಾಡಿದೆ. ನನಗೆ ಕನ್ಸ ಬಿದ್ದಿತ್ತು ನಕ್ಷತ್ರ ಡೇಟ್ ಸಿಗುತ್ತೆ ಅಂತ. ಈಗಲೇ ನೆಕ್ ನ ಲೋ ಮಾಡ್ಬೇಕು ಅಂದ್ರೆ ಆಗಲ್ಲ ಸರ್. ಮತ್ತೆ ಐ ಆಮ್ ನಾಟ್ ಎ ಲೋಕಲ್ ಟೈಲರ್ ಸರ್. ಅದಕ್ಕೆಲ್ಲ ಟೈಮ್ ಬೇಕಾಗುತ್ತೆ ಸರ್. ಈಗೇನು ಪ್ಯಾಕಪ್ ಮಾಡೋ ಅಂತೀರಾ? ಪ್ಯಾಕಪ್ ಮಾಡ್ರೋ. ಸ್ಮಾಲ್ ಇಂಡಸ್ಟ್ರಿ, ಸ್ಮಾಲ್ ಮೈಂಡ್ ಸೆಟ್ ಪೀಪಲ್ಸ್. ಏನು ಮಾಡೋಕ್ಕಾಗಲ್ಲ. ಒಂದು ಕೆಲಸ ಮಾಡು, ಐರನ್ ಕಾಸ್ಟ್ಯೂಮ್ ಇದೆಯಲ್ಲ ಅದ್ರ ನೆಕ್ 3 ಇಂಚ್ ಲೋ ಮಾಡ್ಬಿಡು. ತುಂಬಾ ಡೀಸೆಂಟ್ ಕ್ಯಾರೆಕ್ಟರ್ ಅಂತ ಹೇಳಿದ್ರು. ಇವಾಗ ನೋಡ್ರೆ ಗ್ಲಾಮರ್ ಬೇಕಂತೆ. ಗ್ಲಾಮರ್ ಕೊಡ್ತೀನಿ ತಗೊಳ್ಳಿ. ಅಣ್ಣ, ಶಿವುದು ಏನೋ ಕತೆ ಇದೆ, ಎಷ್ಟು ಕೇಳಿದ್ರು ಹೇಳ್ತಾ ಇಲ್ಲ. ನೀವೊಂದ್ಸಲ ಕೇಳಿ. ಏನು ಇಲ್ಲ, ಸುಮ್ನಿರಣ. ಅವ್ರು ಸುಮ್ನೆ ಹೇಳ್ತಾರೆ. ಬಿಡಿ ಅಂತ ಹೇಳ್ತಾ ಇಲ್ವಾ? ಮಾತಾಡೋ. ನೀನ್ ಹೇಳಿ ಚಂದ್ರಣ್ಣ, ಅದೆಷ್ಟು ಕಷ್ಟಪಟ್ಟು ಪ್ರೊಡ್ಯೂಸರ್ ಹುಡುಕಿರ್ತೀನಿ ನಾವು. ಇಂಥವ್ರು ಬಂದು ಎಲ್ಲ ಆಳ್ಬಾಡ್ತಾರೆ. ಏನ್ ಮಾಡ್ದೆ ಶಿವು, ನಿಜ ಹೇಳು. ಅವತ್ ನಾವ್ ಎಣ್ಣೆ ಹೊಡಿತಿದ್ವಲ್ಲಣ್ಣ ಬಾರಲ್ಲಿ, ಅದೇ ಬಾರಲ್ಲಿ ಇವನು ಕೂತಿದ್ದ. ಈ ತಿಂಗ್ಳು ಎಂಡಿಂಗಲ್ಲಿ ಮುಹೂರ್ತ. ನನ್ನ ಕತೆ ಕೇಳಿ ಪಕ್ಕ ಪಾಗಲಾಗೋನೆ ರೆಡ್ಡಿ. ನಾಳೆನೋ ನಾಡಿದೊಳಗೆ ಅಡ್ವಾನ್ಸ್ ಕೊಡ್ತೀನಿ ಅಂತ ಹೇಳೋನೆ. ಕುಡಿಯೋ. ಪ್ರೊಡ್ಯೂಸರ್ ಯಾರು ಗೊತ್ತಾ? ಬಳ್ಳಾರಿ ಬಿಲ್ಡ್ರು, ಪಕ್ಕಾ ಸೌಂಡ್ ಪಾರ್ಟಿ. ಯಾರ್ಯಾರ ತಲೆ ಮೇಲೆ ಕೈ ಇಟ್ಟು ಸಂಪಾದನೆ ಮಾಡೋನೋ ಗೊತ್ತಿಲ್ಲ. ಅವನ್ ದುಡ್ಡಲ್ಲಿ ನಾನು ಸೆಟ್ಲ್ ಆಗೋದು ನೋಡ್ಕೊಬೇಕು. ಕುಡ್ದಿ ಕಿಕ್ಕಲ್ 1000 ಮಾತಾಡ್ತೀರಣ್ಣ, ಅದನ್ನ ಹೇಳ್ಬೇಕಣ್ಣ ಇವನು. ಇಲ್ವಾ? ನಿಜ ಹೇಳಿ. ನೀನ್ ಮಾತಾಡ್ದ ಇಲ್ವಾ? ಏನೋ ಮಾತಾಡಿರ್ತೀವಿ. ನ್ಯಾಯವಾಗಿರೋನೇ ಬದುಕಾಗಲ್ಲ. ನೀನಂತ 420 ಇನ್ನೇನು ಹೋಗ್ತಾ ಇರೋ. ಇವೆಲ್ಲ ಚೆನ್ನಾಗಿರಲ್ಲ. ಬೇಡ ಬನ್ನಿ. ಶಿವು, ಏನೋ ರೇಟ್ ಆಯ್ತಾ? ಏನೂ ಇಲ್ಲ ಬಿಡೋಣ. ಅದೇ ಹೋದ್ನಲ್ಲ ಶೇಖರ್, ಅವ್ರ ಪ್ರೊಡ್ಯೂಸರ್. ಹಂಗಾರೆ ನಾವು ಸ್ಟೋರಿ ಕೇಳ್ಬೋದಾ? ನಿಂತ್ಕೊಂಡು ಹೇಳ್ಬಿಡ್ತೀನಿ. ಹೆಂಗೋ ಹೇಳಪ್ಪ. ರೆಡಿ ಇಲ್ವಲ್ಲೋ? ನಾವು ಹುಟ್ಟಿದಾಗಲೇ ರೆಡಿ ಅಣ್ಣ. ಹಾ ಸರ್, ರೆಡಿ ಸರ್. ಸರಿ, ಹಂಗಾರೆ ಹೇಳಪ್ಪ. ಹಾ ಸರ್, ಒಂದು ಗ್ರಾಮ ಸರ್. ಆ ಗ್ರಾಮದಲ್ಲಿ 20 ಮನೆತನ, 200 ಮನೆಗಳು. ಪ್ರತಿ ಮನೆಗೆ 3 ಜನ ಅಂತಂದ್ರು 600 ಜನಸಂಖ್ಯೆ. ಏನ್ರಿ ಮ್ಯಾಥಮೆಟಿಕ್ಸ್ ನಿಮ್ದು? ಪ್ರತಿ ಸಲ ಎಲೆಕ್ಷನ್ ನಿಂತ್ಕೋಬೇಕು ಅಂದ್ರು 20 ಜನ ನಿಲ್ತಾರೆ. ಹಂಗಾರ ನಮ್ಮ ಹೀರೋ ಎಲೆಕ್ಷನ್ ನಿಂತ್ಕತಾನೆ ಏನು? ಇಲ್ಲ ಸರ್, ಆ 600 ಜನದಲ್ಲಿ ನಮ್ಮ ಹೀರೋ ಯಾರು ಅಲ್ಲ. ಅಂತೆ ಆ 601ನೇ ನಮ್ಮ ಹೀರೋ ಸರ್. ಆಚೆ ಒಂದು ಮನೆ ಅಲ್ಲಿರ್ತಾನೆ ಸರ್ ನಮ್ಮ ಹೀರೋ. ಡೈರೆಕ್ಟ್ರೆ, ಇವರೆಲ್ಲ ಯಾರು? ಇಂಟ್ರೊಡಕ್ಷನ್ ಯಾಕೆ ಕೊಟ್ರಿ? ಇಂಟ್ರೊಡಕ್ಷನ್ ಬಿಲ್ಡಪ್ ಸರ್ ಇದು. ಅವ್ರ ಮಂತಂದೂರು ಅವ್ರವ್ರಿಗೆ ಓಟ್ ಹಾಕಿದ್ರೆ ಮಿಕ್ಕಿರೋ 1 ಓಟ್ ಇದೆಯಲ್ಲ ಸರ್, ಅವ್ನ್ ಯಾರಿಗಾಗ್ತಾನೋ ಅವರೇ ಸರ್ ಗೆಲ್ಲೋದು. ಛೇ, ಎಂತ ಲಾಜಿಕಲ್ ಬಿಲ್ಡಪ್ ಇದು. ಅವ್ನ್ ಮಾಡಿದ ಕ್ರೈಮ್ ಆಗಲ್ಲ, ಅವನಿಗೆ ಸರಿಸಮ ಯಾರೂ ಇಲ್ಲ. ಇದೆ ಸರ್ ಫುಲ್ ಎಂಟ್ರಿ ಬಿಲ್ಡಪ್. ಅವ್ನ್ ಸಾರಾಯಿ ಬಾಟ್ಲಿ ಇಟ್ಕೊಂಡ್ ಮನೆ ಹೊರಗಡೆ ಬರ್ತಾ ಇದ್ರೆ ಸರ್ ಗೂಳಿ. ಡೈರೆಕ್ಟ್ರೆ ತಾಡ್ರಿ, ನಿಮಗ್ ಬೇಕಾಗಿರೋ ಹೀರೋ ನಮ್ತ ಒಬ್ಬ ಅವನೇ. ತಗೊಳ್ಳಿ ನೋಡಿ, ಹೆಂಗ್ ಅವ್ನ್ರಿ ನಮ್ ಪಿಕ್ಚರ್ ಹೀರೋ. ಸರ್ ಸ್ವಲ್ಪ ಗಡ್ಡ ಬೇಕಾಗಿತ್ತು. ಅಂಟಿಸ್ಕೊಳ್ರಿ ಗಡ್ಡವಾ, ಅದನ್ನೆಲ್ಲ ನಿಮ್ಗೆ ಹೇಳ್ಕೊಡ್ಬೇಕಾ? ಸರ್ ಐಟು ಸುಮಾರು ಎಷ್ಟಿರ್ಬೋದು? 6 ಅಡಿಗೆ 1-2 ಇಂಚ್ ಕಡಿಮೆ ಇರ್ಬೋದಪ್ಪ. ಇರ್ಲಿ ಬಿಡಿ ಸರ್, ಆಡೋ ಮಾತಲ್ಲಿ ವೇಟ್ ಇಲ್ಲ ಅಂದ್ರೂ ನೋಡೋದಕ್ಕೆ ಕೈಟಿರೋಲ್ಲ ಹೀರೋಗಳೇ. ಸರ್ ಈಗ ಕಥೆಯಲ್ಲಿ ರೊಮ್ಯಾಂಟಿಕ್ ಫೀಲ್ ಓಪನ್ ಆಗುತ್ತೆ. ಓಹೋ, ಹೀರೋಯಿನ್
ಲಂಗ ದಾವಣಿ ಹಾಕೊಂಡು ನಡ್ಕೊಂಡ್ ಬರ್ತಾ ಇದ್ದಾಳೆ ಸರ್. ಅಬಾಬಾಬಾಬಾಬಾ, ಊರ್ ಪಟೇಲ್ ಮಗ್ಲೇನ್ರಿ ಅವಳು? ಏರ್ ಬುಡಿ ಅವಳ ಮೇಲೆ ಒಡವೆಯಾ? ಇಲ್ಲ ಸರ್, ಹೈಸ್ಕೂಲ್ ಟೀಚರ್ ಮಗಳು. ಒಡವೆ ಏರಾಕೋದ್ರ ಬಗ್ಗೆ ಹೇಳಿದ್ರಿ ಸರ್. ಪಕ್ಕದಲ್ಲಿ ಅವ್ರ ತಾಯಿ ನಡ್ಕೊಂಡ್ ಬರ್ತಾ ಇದಾರೆ ಸರ್. ಕರಿಮಣಿಗೂ ಕಾಸಿಲ್ಲ, ಅಷ್ಟು ದಾರ ಕಟ್ಕೊಂಡ್ ಬರ್ತಾ ಇದಾರೆ ಸರ್. ಛೇ 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 ಛೇ, ಹೋಟೆಲ್ ಕೂತ್ಕ ಮಾತಾಡಲ್ಲ ಬಿಡ್ರಿ. ಇದು ನೀವು ಕನ್ಫ್ಯೂಸ್ ಆಗ್ಬೇಡಿ, ಹೇಳ್ರಿ ಮುಂದೆ. ಇವಾಗ ಕನ್ಕ್ಲೂಷನ್ ಬರ್ತಾ ಇದೆ. ಹೀರೋಯಿನ್ನು ವಾರವಾದ ಹೆಜ್ಜೆ ಇಟ್ಕೊಂಡು ಜಲ 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 ಅಂತ ಗೆಜ್ಜೆ ಶಬ್ದ ಮಾಡ್ಕೊಂಡು ಆ ಗೆಜ್ಜೆ ಶಬ್ದಕ್ಕೆ ಸಾರ್ ಹೀರೋ ತಲೆ ಗಿರ 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 ಅಂತ ಸುತ್ತಾ ಇದೆ ಸರ್. ಆ ಮಟ್ಟು ಕುಡಿತಾನೇನ್ರಿ ಅಯೋಗ್ಯ? ಡೈರೆಕ್ಟ್ರೆ ನೋಡ್ರಿ, ಇವಳೇ ನಮ್ ಹೀರೋಯಿನ್ನು. ಹೆಂಗ್ ಅವಳ್ರಿ ನಮ್ ಪಿಕ್ಚರ್ ಹೀರೋಯಿನ್ನು? ಸರ್ ಕಪ್ಕಿಲ್ವ ಸ್ವಲ್ಪ? ಮೇತ್ರಿ ಮೇಕಪ್ಪ ಇವೆಲ್ಲ ನಾವು ನಿಮ್ಗೆ ಹೇಳ್ಕೊಡ್ಬೇಕೇನ್ರಿ? ಓಕೆ ಸರ್. ಹೀರೋ ವೈಟು, ಹೀರೋಯಿನ್ ಬ್ಲ್ಯಾಕು, ಮ್ಯಾಚ್ ಆಗುತ್ತೆ ಬಿಡಿ. ಹೀರೋ ಬರ್ತಾನೆ, ಹೀರೋಯಿನ್ ಬರ್ತಾಳೆ, ಇನ್ನೇನ್ ಪ್ರಪೋಸ್ ಮಾಡ್ಬೇಕು? ಬ್ರೇಕು ಸರ್, ಬ್ರೇಕು. ಡೈರೆಕ್ಟ್ರೆ ಯಾಕೆ ನಿಂತಿದ್ದೀರಾ? ಕೂತ್ಕೊಳ್ರಿ. ಒಂದೇ ಸಮ ಕತೆ ಹೇಳಿ ಸುಸ್ತಾಗಿದ್ದೀರಾ? ಒಂದೇ ಸ್ಟ್ರೆಚ್ ಬಿಡ್ತೀನಿ. ಅದೇನು ಉತ್ಸಾಹ ರೀ ನಿಮ್ದು? ಅಬಾಬಾಬಾಬಾ ಸರ್, ಅದೆಂಥ ಟೈಮಿಂಗು ಅಂದ್ರೆ ಹೀರೋಯಿನ್ನು ಬೆನ್ ಮಾಡಿ ಹೀರೋಗೆ ನಡೀತಾ ಹೋಗ್ತಾಳೆ ಸರ್. ಮುಂದಕ್ಕೆ ಹೀರೋಯಿನ್ ಒಂದ್ ಮರದ ಮರೆಯಲ್ಲಿ, ಹೀರೋ ಇನ್ನೊಂದ್ ಮರದ ಮರೆಯಲ್ಲಿ. ಕೊನೆ ಸಲ ಒಬ್ರನ್ನೊಬ್ರು ನೋಡ್ಬೇಕು ಅಂತ ಮರದ ಮರೆಯಿಂದ ಆಚೆ ಬರ್ತಾರೆ ಸರ್. ಅದೆಂತ ಟೈಮಿಂಗು ಅಂದ್ರೆ ನೀವು ಬಿಡಿ ಡೈರೆಕ್ಟ್ರೆ, ಹೇಳ್ರಿ ಆಮೇಲೆ ಏನಾಯ್ತು ಅಂತ. ಕ್ಲೈಮ್ಯಾಕ್ಸ್ ಏನಾಯ್ತು ಅಂತ ಹೇಳಿ. ಆಮೇಲೆ ಹೇಳಿದ್ರೆ ಮಜಾ ಇರಲ್ಲ ಸರ್. ಪ್ರೇಕ್ಷಕರ ಹತ್ರ ಮಾತ್ರ ನಾವು ಕ್ಲೈಮ್ಯಾಕ್ಸ್ ರಿವೀಲ್ ಮಾಡ್ತೀವಿ. ಓಕೆ ಸರ್, ಹೇಗಿತ್ತು ಸರ್? ಓ ಡೈರೆಕ್ಟರ್ ಮರ್ತಿದ್ದೆ. ತಗಳ್ರಿ ಚೆಕ್ಕು, ಶುರು ಮಾಡ್ರಿ ಸಿನಿಮಾನ. ಇದೆಷ್ಟು ಸಿನಿಮಾದಲ್ಲಿ ಕತೆ ಬಂದಿದೆ ಗೊತ್ತಾ ಅಣ್ಣ? ಕೆಲವ್ರದ್ದು ಸಿನಿಮಾ ಜೀವನ ತರ ಇರುತ್ತೆ, ಇನ್ ಕೆಲವ್ರದ್ದು ಜೀವನ ಸಿನಿಮಾ ತರ ಇರುತ್ತೆ. ಅದ್ ನಮ್ದು ಒಂದ್ ಆಗತ್ತೆ ಬಿಡೋಣ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋಬೇಕು? ಶಿವ, ಪ್ರೊಡ್ಯೂಸರ್ ನಿನ್ ಮೇಲೆ ಸಿಕ್ಕಾಬಟ್ಟೆ ನಂಬಿಕೆ ಇಟ್ಟಿದ್ದಾರೆ. ಯಾವ್ದೇ ಕಾರಣಕ್ಕೂ ಅವ್ರಿಗೆ ಮೋಸ ಮಾಡಬೇಡ ಅಣ್ಣ. ಪ್ರೊಡ್ಯೂಸರು ಅಂಧತ್ರ ಸಮಾನ. ಅವರು ಮೋಸ ಮಾಡೋದುಂಟೆ. ರೀ ನಿತೇಶ್ ಸರ್, ನಾನು ಹೇಳಿದ್ದೀನಲ್ಲ, ಮಾಡಿದ್ರೇನ್ರಿ? ಹಾ ಸರ್, ಮಾಡಿದ್ದೀನಿ ಸರ್. ಮಂಜು, ನಿತೇಶ್, ನಾನು ಹೇಳಿದ್ದೇನು, ನೀವು ಮಾಡಿರೋದೇನು? ಹಂಗೆ ಇದೆಯಲ್ರಿ ಕಾಸ್ಟ್ಯೂಮು. ರೇ ಏನ್ರಿ ಇದು? ಸರ್ ನೀವು ಹೆಂಗೆ ಹೇಳಿದ್ರೆ ಹಂಗೆ ಮಾಡಿದ್ದೆ ಸರ್. ಅದೇನಾಯ್ತೋ ಗೊತ್ತಿಲ್ಲ. ನಕ್ಷತ್ರ, ಏನಾದ್ರೂ ಕಾಸ್ಟ್ಯೂಮ್ ಚೇಂಜ್ ಮಾಡಿದ್ರಾ? ಇಲ್ವಲ್ಲ, ಕಾಸ್ಟ್ಯೂಮರ್ ಏನ್ ಕೊಟ್ಟರು ನಾನು ಅದನ್ನೇ ಹಾಕಿದ್ದು. ಈ ಫೋಟೋ ಸೆಷನ್ ಸ್ವಲ್ಪ ಗ್ಲಾಮರಸ್ ಮಾಡೋಣ ಅನ್ಕೊಂಡಿದ್ದೆ. ಗ್ಲಾಮರಸ್ ಆಗ? ನೀವು ಸ್ಟೋರಿ ಹೇಳ್ಬೇಕಾದ್ರೆ ತುಂಬಾ ಡೀಸೆಂಟ್ ಕ್ಯಾರೆಕ್ಟರ್ ಅಂತ ಹೇಳಿದ್ರಿ. ಇಲ್ಲ ನಕ್ಷತ್ರ, ಅದು ಸ್ವಲ್ಪ ಕಮರ್ಷಿಯಲ್ ಆಗಿ ಯೋಚನೆ ಮಾಡಿದ್ದೆ. ಕಮರ್ಷಿಯಲ್ ಆಗ? ಹಾಗಾದ್ರೆ ಟಾಪ್ ಅರ್ಧಕ್ ಬಿಡ್ಲಾ? ಚೇಚೆ, ನಾನು ಆ ರೀತಿ ಹೇಳಿಲ್ಲ ನಕ್ಷತ್ರ. ಸ್ವಲ್ಪ ಫೋಟೋ ಸೆಷನ್ ನಾಳೆ ಮಾಡೋಣವಾ? ಸರ್, ನಿಮ್ಗೆ ಗೊತ್ತು ಡೇಟ್ಸ್ಗೆ ಎಷ್ಟು ಪ್ರಾಬ್ಲಮ್ ಅಂತ. ನೋಡೋಣ, ನೆಕ್ಸ್ಟ್ ಯಾವಾಗ್ಲಾದ್ರೂ ಡೇಟ್ ಕೊಡ್ತೀನಿ. ಕೃಷ್ಣ, ಯಾಕೆ ನೀವು ಇನ್ನೂ ಹೋಗ್ಲಿಲ್ವಾ?